ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಆ ಮಕ್ಕಳನ್ನು ಉತ್ತಮ ಪ್ರಜೆಗಳಾಗಿ ಮಾಡೋದು ಕೂಡ ನಮ್ಮದೇ ಜವಾಬ್ದಾರಿ ಆಗುತ್ತೆ. ಆದರೆ ಭವಿಷ್ಯ ಅಂತ ಸಂದರ್ಭದಲ್ಲಿ ಈ ಭವಿಷ್ಯ ಅಂದ್ರೇನು, ಈ ಭವಿಷ್ಯಕ್ಕೆ ಯಾರು ಕಾರಣೀಕರ್ತರಾಗಿರ್ತಾರೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಪ್ರಜೆಗಳು ಆ ಮಕ್ಕಳು ಅಂದಾಗ ಅವರ ಭವಿಷ್ಯವನ್ನು ನಾವು ನೋಡಬೇಕಾಗಿದೆ. ಹಾಗಾಗಿ ಮೊದಲನೇದಾಗಿ ನಂಗೆ ತಿಳಿಸ್ಕೊಡಿ, ಭವಿಷ್ಯ ಅಂದ್ರೆ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ. ನಿಜಕ್ಕೂ ಇದನ್ನು ಜನಕ್ಕೂ ಕೂಡ ನಾನು ಈ ಪ್ರಶ್ನೆ ಹಾಕ್ತಾನೆ ಇದ್ದೀನಿ. ಮುಂದಿನ ಭವಿಷ್ಯ ಹೇಳಿ, ಮಗು ಭವಿಷ್ಯ ಹೇಳಿ ಅಂತಾರೆ. ಭವಿಷ್ಯ ಯಾರು ಹೇಳೋಕ್ಕಾಗತ್ತೆ, ಎಲ್ಲಿ ಕೇಳೋಕ್ಕಾಗತ್ತೆ, ಇದು ಮೊದಲು ಅರ್ಥ ಮಾಡ್ಕೋಬೇಕು. ಭವಿಷ್ಯ ಇರೋದು ನಮ್ಮ ಕೈಯಲ್ಲಿ ಅಂತ ಎಲ್ಲಿವರೆಗೂ ನಾವು ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ಭವಿಷ್ಯದ ಮೇಲೆ ಅವಲಂಬಿಸ್ಕೊಂಡಿರ್ತೀವಿ ನಾವು. ಅಂದರೆ ಭವಿಷ್ಯ ನಮ್ಮ ಕೈಯಲ್ಲಿರೋದು, ನಾವು ರೂಪಿಸ್ಕೋಬೋದು. ರೂಪಿಸ್ಕೊಳ್ಳೋಕೆ ನಾವು ಹುಟ್ಟಿರೋದಿಲ್ಲಿ. ಅದೇ ನಾವು ಸಾಲ ತೀರಿಸ್ಬೇಕಾಗಿರೋದು. ಈ ಭೂಮಿಯಲ್ಲಿ ಹುಟ್ಟಿದ್ದು ಏನಕ್ಕೆ ಅಂದರೆ ನಾವು ಹುಟ್ಟಿದ್ದು ಏನಕ್ಕೆ. ಈ ಪ್ರಶ್ನೆ ಎಷ್ಟು ಜನಕ್ಕೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ಕೇಳಿದ್ರೆ ನಾನು ದುಡ್ಡು ಮಾಡೋಕ್ಕೆ ಅಂತ ಒಬ್ರು ಅಂತಾರೆ, ಆಫೀಸರ್ ಆಗಬೇಕಂತ ಇನ್ನೊಬ್ರು ಅಂತಾರೆ. ಇದಕ್ಕೆ ಯಾವುದೋ ಎಂಡಿಲ್ಲ. ಇದು ಮುಖ್ಯವಾದ ವಿಷಯ ಏನಂದರೆ ನಾನಿಲ್ಲಿ ಬಂದದ್ದು ಏನಕ್ಕೆ, ಹೋಗುವುದೆಲ್ಲಿಗೆ ಬೇಡ, ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಬಂದದ್ದು ಏನಕ್ಕೆ, ಇದು ಕಾರಣ ಬೇಕಾ ಬೇಡವಾ? ಎಷ್ಟು ಜನ ಇದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ? ಇಲ್ಲ. ಓಕೆ, ಇದನ್ನು ಎಷ್ಟು ಜನ ಹೇಳ್ತಾ ಇದ್ದಾರೆ? ನಿನ್ನ ಬಗ್ಗೆ ನೀನು ತಿಳ್ಕೊ ಅಂತ ಹೇಳೋರು ಎಲ್ಲಿದ್ದಾರೆ? ಇಲ್ಲ. ನಾವು ಭವಿಷ್ಯವನ್ನು ಹಿಡ್ಕೊಂಡು ಅಂದರೆ ಕೈಗೆ ಸಿಗದೇ ಇರತಕ್ಕಂಥದ್ದು ಅಂತಕ್ಕಂಥ ವಿಚಾರ ಅವ್ರಿಗಿನ್ನೂ ಅರ್ಥ ಆಗಿಲ್ಲ. ಆ ಭವಿಷ್ಯ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಏನಪ್ಪ ಅದು ಅಂತಂದರೆ, ಫ್ರಿಡ್ಜ್ ಗೊತ್ತಲ್ಲಮ್ಮ? ಫ್ರಿಡ್ಜ್ ಏನಕ್ಕೆ ಮನೆಗೆ ತರೋದನ್ನ? ಫ್ರಿಡ್ಜ್ ನಮ್ಮ ಮನೆ ಆಹಾರ ತಂಪಾಗಿರುತ್ತೆ, ಹಾಳಾಗದೇ ಇರಲಿ. ಹಾಂ, ಈ ಹಾಳಾಗದೇ ಇರಲಿ ಅಂತ ಫ್ರಿಡ್ಜ್ ತರ್ತೀವಿ, ಹೌದಾ? ಇದನ್ನು ಮಾಡಿದ್ಯಾರು? ಮನುಷ್ಯ ತಾನೆ? ಹೌದು. ದೇವರಂತೂ ಅಲ್ಲ. ನಿಜ. ಈ ಫ್ರಿಡ್ಜ್ ಆಕಾರ 4 ಮೂಲೆ ಒಂದೇ ಅಳತೆ ಇದೆಯಾ, ಬೇರೆ ಬೇರೆ ಇದೆಯಾ? ಒಂದೇ ಅಳತೆ ಇದೆ. ಹಾಗಿರಬೇಕಾದ್ರೆ ಹಾಳಾಗದೇ ಇರಲಿ ತರಕಾರಿನೋ ಏನೇ ಪದಾರ್ಥನ ಅಂತ ಅಂದ್ಕೊಂಡಿರ್ತಕ್ಕಂಥ ನಾವು ಮನೆ ಕಟ್ಟಬೇಕಾದ್ರೆ ಮನೇಲಿರೋ ಜನ ಹಾಳಾಗದೇ ಇರಲಿ ಅಂತ ಫ್ರಿಡ್ಜ್ ಥರ ಮನೆ ಯಾಕೆ ಕಟ್ತಾ ಇಲ್ಲ? ಸ್ವಲ್ಪ ಯೋಚನೆ ಮಾಡಪ್ಪ. ಹೌದು. ಇದು ಬೇಕಾ ಬೇಡವಾ? ಮನೇಲಿರೋ ಜನ ಹೆಂಡತಿ ಒಂಥರ, ಗಂಡ ಒಂಥರ, ಮಕ್ಕಳು ಒಂಥರ, ಕುಟುಂಬ ಒಂಥರ ಅನ್ಕೋತಾ ಇದ್ದೀವಿ ನಾವು. ಹಾಗೆ ಈ ಫ್ರಿಡ್ಜ್ನ ಏನಕ್ಕೆ ತಗೋಬೇಕಾಗತ್ತೆ ಅಂದರೆ, ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ, ಆ ಮಗುಗೆ ಏನು ತೊಂದರೆ ಆಗದೇ ಇರಲಿ ಅಂತಕ್ಕಂಥದ್ದು ಅನ್ಕೋತಾ ಇದೆಯೇ ಹೊರತು ತೊಂದರೆ ಆಗೋದಕ್ಕೆ ಏನು ಆಗ್ತಾ ಇದೆ ಅಂತ ನಾವೇನು ತಿಳ್ಕೊಂಡಿಲ್ಲ. ಗರ್ಭಾವ್ಯವಸ್ಥೆಯಲ್ಲಿರ್ತಕ್ಕಂತಹ ಮಗುಗೆ ತೊಂದರೆ ಆಗಬಾರ್ದು ಅಂದರೆ ಸೇಫ್ ಆಗೋದು, ಜೀವ ಸಹಿತ ಇರಬೇಕು ಅನ್ನೋದು ಅಷ್ಟೇ ಸೇಫ್ಟಿ ಮಾಡ್ತಾ ಇದ್ದೀವಿ ಹೊರತು ಅದರ ರಕ್ಷಣೆಯ ತಾಯಿಯ ಕರ್ತವ್ಯ ಏನಾಗಿರಬೇಕು. ಯಾಕಿದೆಲ್ಲ ಬೇಕಾಗತ್ತೆ ಅಂದರೆ, ಮಗುವಿಗೆ ತಾಯಿಯ ಮೂಲಕ ಆಹಾರ, ಹೌದಾ? ತಾಯಿಯ ಮೂಲಕ ಉಸಿರಾಟ. ಹಾಗಿರಬೇಕಾದ್ರೆ ಆ ತಾಯಿಯಲ್ಲಿ ಏನೆಲ್ಲ ಆಹಾರ ಪ್ರಕ್ರಿಯೆ ಇದೆ, ಉಸಿರಾಟದ ಪ್ರಕ್ರಿಯೆ ಹೇಗಿದೆ, ಅದು ಮಗು ಅದೇ ತಾನೇ ಆಗಿರ್ತಕ್ಕಂಥದ್ದು. ನಿಜ. ಆ ತಾಯಿಯ ಉಸಿರಾಟದಲ್ಲೂ ಮತ್ತು ಆಹಾರ ಪ್ರಕ್ರಿಯೆಯಲ್ಲಿ ಬೇಜಾರು, ಆವೇಶ, ಆತಂಕ, ಅನಾರೋಗ್ಯ ಎಲ್ಲವೂ ಇರುತ್ತಲ್ಲ. ನಿಜ. ಈಗ ಆ ಮಗು ಮೆದುಳಿಗೆ 4ನೇ ತಿಂಗಳಲ್ಲಿ ರೆಕಾರ್ಡಿಂಗ್ ಶುರುವಾಗತ್ತೆ. ಆ ರೆಕಾರ್ಡಿಂಗ್ ಸಮಯದಲ್ಲಿ ನಾನು ಹೇಗಿರಬೇಕು, ಹೇಗೆ ನಡ್ಕೋಬೇಕು ಗೊತ್ತಿಲ್ಲ. ಇದಕ್ಕೆ ಶಿಕ್ಷಣ ವ್ಯವಸ್ಥೆ ಇಲ್ಲ, ಸಂಸ್ಕಾರವೂ ಇಲ್ಲ. ಸಂಸ್ಕಾರದ ಅರ್ಥನೇ ಗೊತ್ತಿಲ್ಲ. ನೀನು ಹೇಳ್ದಂಗೆ ಭವಿಷ್ಯದ ಜೊತೆ ಹೇಳ್ಬಿಡ್ತೀನಮ್ಮ. ಈ ಸಂಸ್ಕಾರ ಅಂದರೆ ಏನು ಅಂತ ಕೇಳಿದ್ರೆ ಏನು ನಿನ್ನ ಪ್ರಕಾರ ಏನು ಹೇಳ್ಬೋದಮ್ಮ? ಜನ ಹೇಳಿದ್ರೆ ಸಂಸ್ಕಾರ ಎಂದರೆ ಏನು? ಕ್ವೆಶನ್ ಏನಿರ್ಬೋದು ಆನ್ಸರ್? ಸಂಸ್ಕಾರದ ಮೂಲ ಅರ್ಥ ಏನು? ಅದನ್ನು ಪರಿವರ್ತನೆ ಅಂತ ಹೇಳ್ತಾರೆ. ಸಂಸ್ಕಾರದ ಮೂಲ ಅರ್ಥ ಪರಿವರ್ತನೆ. ನಮ್ಮ ಜನಕ್ಕೆ ಗೊತ್ತಿರೋದೇನಪ್ಪ ಅಂದರೆ, ಸ್ನಾನ ಮಾಡೋದು, ಬೆಳಗ್ಗೆ ಬೇಗ ಹೇಳೋದು ಅಂತ ಅನ್ಕೋತೀವಿ, ಎದ್ದಿರಲ್ಲ. ದೇವಸ್ಥಾನಕ್ಕೆ ಹೋಗೋದು, ಆ ದೊಡ್ಡವ್ರ ಮುಂದೆ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆಸೋದು, ಇದು ಸಂಸ್ಕಾರ ಅಂತ ಅಂದ್ಕೊಂಡಿರ್ತೀವಿ. ಅದಲ್ಲ. ಯಾಕೆ ಅಂದರೆ, ಯಾವುದೇ ಮಗು ಹುಟ್ಟಿದ್ರೂ ವಿಕೃತಿಯಾಗಿರುತ್ತದು. ಹುಟ್ಟುವ ಮಗು ವಿಕೃತಿಯಾಗಿರುತ್ತೆ. ಅದನ್ನು ಸಂಸ್ಕೃತಿಗೆ ಪರಿವರ್ತನೆ ಮಾಡಬೇಕು.
ಇದನ್ನ ಸಂಸ್ಕಾರ ಅನ್ನೋದು. ಯಾವುದೇ ಪದಾರ್ಥ ಆಗಲಿ, ಈಗ ಹುಟ್ಟಿದ ಪ್ರತಿಯೊಂದು ಮಗುಗೂ ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ತೀನಿ ನಾನು. ಯಾಕೆ ಅಂದರೆ ಪ್ರತಿಯೊಂದು ಮನುಷ್ಯ ರೂಪದ ಪ್ರಾಣಿಯಾಗೇ ಮಗು ಹುಟ್ಟುತ್ತೆ ಹೊರತು ಜ್ಞಾನವಂತ ಮಗು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟುವ ಪ್ರತಿ ಮಗು ಯಾವುದೇ ಧರ್ಮದಲ್ಲಿರಲಿ ಮನುಷ್ಯ ರೂಪದ ಪ್ರಾಣಿಯೇ. ಹೇಗೆ ಹೇಳ್ಬೇಕಾಗತ್ತೆ ಮನುಷ್ಯ ರೂಪದ ಪ್ರಾಣಿನೇ ಅಂತ ಹಿಂಗೆ ಒಪ್ಕೋಬೋದು ಅಂತ ಹೇಳಿದ್ರೆ ಏನೋ ಡೌಟ್ ಇದೆಯಾ? ಅರ್ಥ ಆಗತ್ತಾ? ಪ್ರಾಣಿ, ಮನುಷ್ಯ ರೂಪದ ಪ್ರಾಣಿ. ಯಾಕೆ ಹೇಳ್ಬೇಕು ಅದನ್ನು? ಮನುಷ್ಯನೇ ತಾನೇ ಅದು. ಮನುಷ್ಯನ ಹೊಟ್ಟೆಯಲ್ಲಿ ಮನುಷ್ಯನೇ ಹುಟ್ಟುತ್ತಲ್ವಾ? ಅಲ್ಲಿ ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕಾದ ಪ್ರಸಂಗ ಬರುತ್ತೆ. ಮನುಷ್ಯನ ಹೊಟ್ಟೆಯಲ್ಲಿ ಅಂದರೆ ತಂದೆ ತಾಯಿ ನಾವು ಕಾರಣಕರ್ತರು, ನನ್ನ ಮಗು, ನನ್ನ ಮಗ, ನನ್ನ ಮಗಳು ಅಂತ ಹೇಳ್ತೀವಿ. ನಿಜಕ್ಕೂ ನಮ್ಮ ಮಗ, ನಮ್ಮ ಮಗಳು ಹೇಳಕ್ಕೆ ಅಧಿಕಾರ ಇಲ್ಲಮ್ಮ. ಯಾಕೆ? ಸಾಧ್ಯನೇ ಇಲ್ಲ. ಆದರೆ ನನ್ನ ಹೊಟ್ಟೆಯಲ್ಲಿದ್ದಕ್ಕೆ, ಜನ್ಮ ಕೊಟ್ಟಿದ್ದಕ್ಕೆ ಹಾಗಿರ್ಬೇಕಾದ್ರೆ ಮಗು ಬೆಳೆದ ಮೇಲೆ ನಿಮ್ಮ ಮಾತು ಕೇಳಬೇಕಿತ್ತದು. ಮಗು ನಿಮ್ದೇ, ಹೌದು, ನಿಮ್ದೇ ಸೃಷ್ಟಿ ಅಂತ ಅನ್ಕೊಂಡಿದ್ರ. ಕೆಲವರು ದೇವರು ಅಂತಾರೆ, ಅದು ಸೊ ಅವ್ರ ವೈಯಕ್ತಿಕ. ಆದರೆ ಆ ಮಗು ನಿಮ್ಮ ಮಾತನ್ನೇ ಪಾಲನೆ ಮಾಡಬೇಕಿತ್ತು. ಮಾಡ್ತಾ ಇದೆಯಾ? ಇಲ್ಲ. ಮತ್ತೆ ನಮ್ಮ ಮಗು ಅಂದ ಮೇಲೆ ನಿಮ್ಮ ಮಾತು ಮೀರಿ ಬೇರೆಯವ್ರನ್ನ ಯಾರನ್ನೋ ಮದುವೆ ಮಾಡೋದೋ ಲವ್ ಮಾಡ್ಕೊಳ್ಳೋದೋ ಯಾಕೆ ಮಾಡ್ತು? ಕೇಳಬೇಕಿತ್ತಲ್ಲ. ಹೌದು. ಅದೊಂದೇ ಅಲ್ಲ, ಪ್ರತಿಯೊಂದಕ್ಕೂ ಕೂಡ ವಿರುದ್ಧವಾಗಿ ನಡ್ಕೊಳ್ತಕ್ಕಂತಹ ಪ್ರಕ್ರಿಯೆ ತಂದೆ ತಾಯಿಗೆ ತುಂಬ ದುಃಖ ಕೊಡ್ತಾ ಇದೆ. ಇದನ್ನು ಎಲ್ಲಿ ತಗೊಂಡೋಗಿ ಮಕ್ಕಳನ್ನ ಸೇರಿಸ್ಬೇಕು? ಹಾಸ್ಟೆಲ್ಗೆ ಹಾಕದಾ? ಸಾಧ್ಯ ಇಲ್ಲ. ಸೊ ಅವ್ರು ಅಂದ್ಕೊಂಡಿರ್ತಾರೆ ಹಾಸ್ಟೆಲ್ಗೆ ಹಾಕಿದ್ರೆ ಮಗು ಚೆನ್ನಾಗಿ ಓದಬೇಕು ಅಂತ ಹಾಸ್ಟೆಲ್ಗೆ ಹಾಕ್ತಾರೆ ಹೊರತು ಆ ಮಗು ಆತ್ಮಹತ್ಯೆಗೆ ಹತ್ರ ಮಾಡ್ಕೊಳ್ಳುವಂಥ ಮಟ್ಟಕ್ಕೆ ನಾವು ಹಾಕ್ತಾ ಇದ್ದೀವಿ ಅಂತ ಅಪ್ಪ ಅಮ್ಮನಿಗೂ ಅರ್ಥ ಆಗಿಲ್ಲ ನೋಡಿ. ಹಾಸ್ಟೆಲ್ಗೆ ಮಗುವನ್ನು ಹಾಕುವ ತಂದೆ ತಾಯಿಗಳೇ ಒಂದು ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೀತಿಯಿಂದ ವಂಚಿತವಾದ ಮಗು ಆತ್ಮಹತ್ಯೆಗೆ ಸರಿ. ಇದಕ್ಕೆ ಇವತ್ತು ಬೆಳಗ್ಗೆ ಒಂದು ಪೇಪರ್ ಒಂದು ಮೆಸೇಜ್ ನೋಡಿದೆ ನಾನು. ಓದ್ತಿರ್ತಕ್ಕಂಥ ಮಕ್ಕಳು 10 ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಆಗ್ತಾನಂತೆ, ಓದ್ತಾ ಇರುವಂಥ ವ್ಯಕ್ತಿ. ನಿಜ. ಸೊ ಹಾಗಿದ್ದ ಮೇಲೆ ಶಿಕ್ಷಣ ವ್ಯವಸ್ಥೆ ಅಂತಕ್ಕಂಥ ತಪ್ಪಾ ಸರಿನಾ? ಇದನ್ನು ಯೋಚನೆ ಮಾಡಬೇಕು. ಶಿಕ್ಷಣ ತಪ್ಪಲ್ಲ. ನಮ್ಮ ಮಗುವಿನ ಮೂಲ ಶಿಕ್ಷಣ ಯಾವುದು ಅಂತ ತಿಳಿದಿಲ್ಲ ನಾವು. ಹೌದಲ್ಲ? ಇಲ್ಲಿ ಜ್ಞಾನ, ವಿಜ್ಞಾನ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಜ್ಞಾನ ಅಂತಕ್ಕಂಥದ್ದು ನಮ್ಗೆ ಗೊತ್ತಾದಾಗ, ಅಮ್ಮ ಬೆಳಿಗ್ಗೆ ರಾತ್ರಿ ಅಮಾವಾಸ್ಯೆ ಒಳ್ಳೆಯದು ಕೆಟ್ಟದ್ದು ಏನೂ ನಮ್ಗೆ ವ್ಯತ್ಯಾಸ ಆಗಲ್ಲ. ಇಡೀ 12 ತಿಂಗಳುಗಳು ಕೂಡ ನಮಗೆ ಶುಭಾನೇ ಇರುತ್ತೆ. ಈ ಒಳ್ಳೆಯದು ಕೆಟ್ಟದ್ದು ಎರಡೂ ಇಲ್ಲ ಅಂತ ನಾವು ಎಲ್ಲಿವರೆಗೂ ತಿಳ್ಕೊಳ್ಳಲು ಅಲ್ಲಿವರೆಗೂ ನಮ್ಮ ಭವಿಷ್ಯದಿಂದ ಹೋಗ್ಲೇಬೇಕು ನಾವು ನೋಡಿ. ಹೌದು. ಒಳ್ಳೆ ದಿನ ಹೇಗಿದೆ ಅದು? ಹಾಗಿರಬೇಕಾದ್ರೆ ಒಳ್ಳೆ ದಿನ ಕೆಟ್ಟ ದಿನ ಇರಬೇಕಾದ್ರೆ ಒಂದು ಯಾವುದೋ ಒಂದು ಕ್ಷಣ ಮಾತ್ರದ ಒಂದು ಆಕ್ಸಿಡೆಂಟೋ ಒಂದು ದುರಂತನೋ ಆದಾಗ, ಇವತ್ತು ಅಮಾವಾಸ್ಯೆ ಆಯಿತು, ಚತುರ್ದಶಿ ಆಯಿತು, ಅದಕ್ಕೆ ಆಯಿತು ಅನ್ನೋದು ಆದರೆ ಎಲ್ಲ ಜಾಗದಲ್ಲೂ ಆಗಬೇಕಿತ್ತು. ಹೌದಲ್ಲಮ್ಮ? ಅಂದರೆ ಅದು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಮಗುವನ್ನು ರಕ್ಷಣೆ ಮಾಡಬೇಕಾದವರು ತಂದೆ ತಾಯಿ. ಆ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಏನು ಅಂದರೆ ಮಗುನ ಚೆನ್ನಾಗಿ ನೋಡ್ಕೋಬೇಕು, ಮಗುನ ಚೆನ್ನಾಗಿ ಬೆಳೆಸಬೇಕು, ಮಗುನ ದೃಢಕಾಯವಾಗಿ ಮಾಡಬೇಕು ಅನ್ನೋದು ಮುಖ್ಯ ಅಲ್ಲ. ಮಗುವಿಗೆ ಜ್ಞಾನಾಭಿವೃದ್ಧಿ ಆಗ್ತಕ್ಕಂಥ ಮಗು ನಮಗೆ ಬೇಕು. ಹೌದಾ? ಹೀಗೆ ಆ ರೀತಿ ಆದರೆ ಮದುವೆನಲ್ಲಿ ಇವತ್ತಿನ ಒಂದು ಪ್ರಕ್ರಿಯೆ ಹೇಗಿದೆ? ಗಂಡು ಹೆಣ್ಣು ಡ್ಯಾನ್ಸ್ ಮಾಡುವಂಥ ಪ್ರಕ್ರಿಯೆಗೆ ಬಂದಿದೆ. ನಿಜ. ಅದು ರಿಸೆಪ್ಷನ್ ಆಗ್ಬೋದು, ಮದುವೆ ಆದಮೇಲೆ ಆಗ್ಬೋದು, ಅಂತೂ ನಡೆಯುತ್ತಲ್ಲ. ಹೌದು. ಈ ಇಷ್ಟೊಂದು ಡ್ಯಾನ್ಸ್ ಮಾಡ್ತಕ್ಕಂಥ ಹೆಣ್ಣು ಗಂಡು ಮದುವೆ ಆದಮೇಲೆ ಯಾಕೆ ಅಳೋದು? ಅಷ್ಟು ಸಂತೋಷದ ಜೋಡಿ, ಅಷ್ಟು ಸಂತೋಷವಾಗಿ ಆ ಸುಂದರ ಕನಸಲ್ಲಿ ಸವಿಬೇಕಲ್ವಾ ಗಂಡ ಹೆಂಡತಿ? ಆ ಕನಸು ಇರಬೇಕಲ್ವಾ? ಎಲ್ಲಿ ಹೋಯ್ತದು? ಅಂದರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಕ್ಕಂಥ ವಿಚಾರಕ್ಕೆ ಬಂದರೆ, ಮದುವೆ ಆಗ್ತಕ್ಕಂತಹ ಹೆಣ್ಣು ಗಂಡಿಂದ ಶುರು ಆಗಬೇಕಮ್ಮ. ಈ ಮಗುವಿನ ಭವಿಷ್ಯಕ್ಕೆ ಅಲ್ಲಿಂದ ಪ್ರಾರಂಭ ಆಗಬೇಕು. ಅಂದರೆ ನೆನೆ ಏನು ಹೇಳಿದ್ವು ನಾವು? ಹೌದಲ್ಲ? ಅಲ್ಲಿಂದಾನೇ ಶುರು ಆಗಬೇಕು. ಯಾಕೆಂದರೆ ಭೂಮಿಯನ್ನು ಸಿದ್ಧತೆ ಮಾಡದೆ ಯಾವುದೇ ಬೆಳೆಯನ್ನು ಬೆಳೀಲಿಕ್ಕಾಗಲ್ಲ. ಆ ಲೆಕ್ಕಾಚಾರ ತಗೊಂಡಾಗಿ ಇದಕ್ಕೆ ಅಂಕುರಾರ್ಪಣೆ ಅಂತ ಹೇಳ್ತಾರೆ. ಮಗುವನ್ನ, ಜ್ಞಾನವಂತ ಮಗುವನ್ನ, ಆರೋಗ್ಯವಂತವಾದ ಮಗುವನ್ನ ಪಡಿಬೇಕಾದ್ರೆ ಅಂಕುರಾರ್ಪಣೆ ಆಗಬೇಕು. ಈ ಅಂಕುರಾರ್ಪಣೆ ಅಂತಕ್ಕಂಥದ್ದು ವಿಚಾರವನ್ನು ಸಂದರ್ಭಕ್ಕೆ ಅದನ್ನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇವತ್ತು ಮದುವೆ ಆಗುವ ಹೆಣ್ಣು ಗಂಡಿಗೆ ಅರ್ಹತೆಗಳೇನಿರಬೇಕು? ಮದುವೆ ಆಗುವ ಹೆಣ್ಣು ಒಂದು ಕಡೆ, ಗಂಡು. ಹೆಣ್ಣಿಗೆ ಅರ್ಹತೆ ಯಾವುದಿರಬೇಕು, ಗಂಡಿಗೆ ಅರ್ಹತೆ ಯಾವುದಿರಬೇಕು ಮದುವೆ ಆಗಕ್ಕೆ ಅಂತ ಕೇಳಿದ್ರೆ ಉತ್ತರ ಏನಮ್ಮ? ಓದಿರಬೇಕು, ಚೆನ್ನಾಗಿ ಸೌಂದರ್ಯ ಚೆನ್ನಾಗಿರಬೇಕು, ಪೇರ್ ಸೂಟ್ ಆಗಬೇಕು. ಇದೇನಾ? ನಿಜವಾಗಿಯೂ ಅರ್ಹತೆ ಯಾವುದು ಅಂತ ಹೇಳಿದ್ರೆ ಹೆಣ್ಣಿಗೆ ಮೃದುವಾದ ಮಾತಿರಬೇಕು. ಅದು ಅವಳ ಸೌಂದರ್ಯ ಅಂತ ಹೇಳುತ್ತೆ. ಮೃದುವಾದ ಮಾತು. ಎಷ್ಟು ಜನ ಹೆಂಗಸರಿಗೆ ಮೃದುವಾದ ಮಾತು ಬರುತ್ತೆ? ಅವ್ರ ಆವಾಜ್ ಹಾಕಿದ್ರೆ 3 ಮನೆ ಕೇಳಿಸುತ್ತೆ. ಈಗ ಇದನ್ನ ಎಲ್ಲಿ ರಿಪೇರಿ ಮಾಡೋದು? ಮದುವೆ ಹೆಣ್ಣಿಗೆ ಫೇಲ್ ಬಿಟ್ಟೋ
ಹುಡುಗ ಹೇಗಿರಬೇಕು? ಭಾವೋದ್ರೇಕ ಇರಬಾರ್ದು, ಅವನಿಗೆ ಭಾವನೆಗಳಲ್ಲಿ ಉದ್ರೇಕ ಇರಬಾರ್ದು. ಇವನು ಹುಡುಗ ಮದುವೆಗೆ ಸಿದ್ಧತೆಯಾಗಿರುವಂಥ ಹುಡುಗ ಆಗಿದ್ದಾನೆ. ಅಮ್ಮ, ಈ ರೀತಿಯಾಗಿ ಇಬ್ಬರೂ ಇರಬೇಕಂದ್ರೆ ಅವರಿಬ್ಬರು ಏನು ತಪ್ಪಾಗಿದ್ದರೆ ಇವೆರಡು ಇರುತ್ತೆ ಅನ್ನೋದು ತಿಳ್ಕೊಂಡಿಲ್ಲ ನಾವು. ಅಲ್ಲೇ ಫೇಲ್. ಈ ಗಣಕೂಟ ಅದಿಲ್ಲ, ಅದು ಸುಳ್ಳು, ಅಪ್ಪಟ ಸುಳ್ಳು. ಬೇಕಾದ್ರೆ ನಾನು ಚಾಲೆಂಜ್ ಮಾಡಿ ಹೇಳಬಲ್ಲೆ. ಯಾರು ಆರಿದ್ರೆ ಇದೆ ಅಂತ ರೂಪಿಸೋದು. ಆದರೆ ಅದಕ್ಕೊಂದು ವಿಷಯ ಹೇಳ್ಬಿಡ್ತೀನಿ. 36ಕ್ಕೆ 35 ಬಂದಿರುತ್ತೆ. ಯಾವ ಚೆನ್ನಾಗಿದೆ. ಶ್ರೀರಾಮ ತ್ರೇತಾಯುಗದಲ್ಲಿ ಮಾಡಿದಂತಹ ಶ್ರೀರಾಮನ ಮದುವೆನೇ 14 ವರ್ಷ ದೂರ ಇತ್ತು. ಅಲ್ಲೇ ಫೇಲ್ ಆಗಿದ್ದೀವಿ ನಾವು. ಕಲಿಯುಗದಲ್ಲಿ ಬಂದಿದ್ದೆಲ್ಲ ಹೇಳಿದ್ರೆ ಬರೀ ಅಪ್ಪಟ ಸುಳ್ಳು. ತ್ರೇತಾಯುಗದಲ್ಲಿ ಧರ್ಮವನ್ನು ಅನುಸರಿಸಂಥ ಯುಗದಲ್ಲೇ ನಾವು ಫೇಲ್ ಆಗಿದ್ದೀವಿ. ಅಂದರೆ ಮಾಡಿಸಿದ ತಪ್ಪು, ಶ್ರೀರಾಮ ಮದುವೆ ಮಾಡ್ಕೊಂಡಿದ್ದ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ, ಅದು ಆದರ್ಶವಾಗಿದೆ. ಶ್ರೀರಾಮನ ವಿಚಾರ ಏನು? ಆದರ್ಶ. ಹೌದು. ಅದನ್ನು ನಾವು ಆದರ್ಶ ಅಂತ ತಗೊಳ್ತಾ ಇಲ್ಲ, ಅವ್ರನ್ನ ಜೆರಾಕ್ಸ್ ಮಾಡಕ್ಕೆ ಹೋಗ್ತೀವಿ. ಶ್ರೀರಾಮನ ಥರನೇ ಇರಲಿ ಅಂತ ನನ್ನ ಮಗನ ಶ್ರೀರಾಮ ಅಂತ ಇಟ್ಟಿದ್ದೀನಿ, ಅದು ಹೆಂಗಾಗತ್ತೆ? ಸೊ ನಾವು ಎಷ್ಟೊಂದು ತಪ್ಪಾಗಿ ಅರ್ಥೈಸ್ಕೊಂಡು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಇಲ್ಲಿ ಹೆಣ್ಣು ಗಂಡು ಅರ್ಹತೆ ಇಲ್ಲದವರನ್ನು ನಾವು ಮದುವೆ ಮಾಡ್ತಾ ಇದ್ದೀವಿ ಈಗಂತ ತುಂಬ ಚೆನ್ನಾಗಿ ಜ್ಞಾಪಿಸ್ತೆ ಅಮ್ಮ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪಂಚಾಂಗವನ್ನು ಕೇಳಿ ಶಾಸ್ತ್ರವನ್ನು ನಾವು ಮದುವೆ ಅಂತ ಒಪ್ಕೊಳ್ತೀವಿ. ಹೆಣ್ಣು ಗಂಡಿಗೆ ಹೇಳ್ದಂಗೆ ಗಣಕೂಟಗಳಿದೆ. ಪಂಚಾಂಗದ ಮೂಲಾರ್ಥ 5 ಅಂಗಗಳು. ಇದು ಗೊತ್ತೇ ಇದೆ, ವಾರ, ತಿಥಿ, ನಕ್ಷತ್ರ, ಯೋಗ ಅಂತ ಹೇಳಿ. ಇದು ಬ್ರಹ್ಮನ ಮುಖ ಅಂತ ಹೇಳುತ್ತೆ. 5 ಮುಖ ಬ್ರಹ್ಮನ ಮುಖ. ಪಂಚಾಂಗ ಈ 5 ಅಂಗಾಂಗಗಳು ಯಾವುದೂ ಊನ ಇಲ್ಲದ ರೀತಿಯಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಯಾವುದೂ ಬಂದಿಲ್ಲ. ಏನು? ವಾರ ಚೆನ್ನಾಗಿದ್ರೆ ತಿಥಿ ಚೆನ್ನಾಗಿರಲ್ಲ, ತಿಥಿ ಚೆನ್ನಾಗಿದ್ರೆ ನಕ್ಷತ್ರ ಚೆನ್ನಾಗಿರಲ್ಲ, ನಕ್ಷತ್ರ ಚೆನ್ನಾಗಿದ್ರೆ ಯೋಗ ಚೆನ್ನಾಗಿರಲ್ಲ. ಅಮ್ಮ, ಇಲ್ಲಿವರೆಗೂ ಇತಿಹಾಸದಲ್ಲಿ ಇದಕ್ಕೆ ಶುಭ ಅಶುಭ ಅನ್ನೋದಕ್ಕೆ ಇದನ್ನು ತಿಳ್ಕೊಂಡು ಅರ್ಥ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಅಶುಭ ಶುಭ ಇಲ್ಲ, ಒಳ್ಳೆಯದು ಕೆಟ್ಟದ್ದಿಲ್ಲ, ಹಗಲು ರಾತ್ರಿ ಇಲ್ಲ. ನಾವು ಓದ್ತಿರೋದು ಅದನ್ನೇ, ಓದಿಸ್ತಿರೋದು ಮಕ್ಕಳಿಗೆ ಅದೇನೆ. ಏನಿದೆ ಹಂಗಾದ್ರೆ? ಅಲ್ಲ, ಒಂದು ನಿಮಿಷ. ನಾವಾಗಿದ್ದೀವ ಅಂತಕ್ಕಂಥದ್ದು ಗುರ್ತಿಸ್ಕೊಳ್ಳೋವರೆಗೂ ನಾವು ಇನ್ನೊಬ್ರು ಹೇಳೋದನ್ನ ಕೇಳ್ಕೊಂಡೇ ಬದುಕ್ತೀವಿ ಅಂತ ಹೇಳ್ತಾ ಇರೋದು. ನಾವಾಗಿದ್ದೀವ, ಇದು ಮೊದಲನೇ ವ್ಯಕ್ತಿ ವಿಚಾರ ಆಗಬೇಕು. ನನ್ನ ಪರಿಚಯ ಬೇಕಾ ಬೇಡವಾ ನನಗೆ, ಬೇರೆಯವ್ರಿಗಲ್ಲ. ನನ್ನ ಪರಿಚಯ ಇಲ್ಲದೆ ಪಂಚಾಂಗದಲ್ಲಿರ್ತಕ್ಕಂಥದ್ದನ್ನ ನೀನು ತಗೊಳ್ಳೋದೇ ಆದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. 5 ಅಂಗಗಳಿರ್ತಕ್ಕಂಥದ್ದು ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರ್ತಕ್ಕಂಥದ್ದು ವಾಸದ ಮನೆಯಲ್ಲಿ ಇರುತ್ತಮ್ಮ. ಅದು ಯಾವುದು? 5 ಅಂಗಗಳು ವಾಸದ ಮನೆಯಲ್ಲಿ ಇರುತ್ತೆ. 4 ಮೂಲೆ. ಇನ್ನೊಂದು ಮೂಲೆ ಯಾವುದು ಅಂತ ಹೇಳ್ಬೋದಮ್ಮ? ಮನೆಗೆ 4 ಮೂಲೆ ಇರಬೇಕು, 4 ಮೂಲೆನೂ ಇಲ್ಲ, ಎಷ್ಟೋ ಕಡೆ ಮುಚ್ಚೋಗಿರುತ್ತೆ. ಹೌದು ತಾನೆ? 4 ಮೂಲೆ ಕರೆಕ್ಟ್ ಆಗಿರುತ್ತಾ? ಜೋಡಿ ಮನೆಗೆ ಎಲ್ಲಮ್ಮ ಮೂಲೆ ಇರುತ್ತೆ, ಜಂಟಿ ಮನೆ ಮೂಲೆ ಇಲ್ವಲ್ಲ. ಅಂದ್ರೆ ದಿಕ್ಕಿಲ್ಲದ ಮನೆಯಲ್ಲಿ ದಿಕ್ಕಿರುವ ಕುಟುಂಬ ಇರುತ್ತೆ ಅಂತ ನಮ್ಗೇನು ಗೊತ್ತಾಗಿಲ್ಲ. ಒಂದು ಮನೆಗೆ ಒಂದು ಮನೆ ಜಾಯಿಂಟ್ ಆದಾಗ ಅದರತಕ್ಕಂಥ ನೆಗೆಟಿವ್ ಈ ಕಡೆಗೆ ಪಾಸ್ ಆಗುತ್ತೆ, ಇದ್ರ ನೆಗೆಟಿವ್ ಆ ಕಡೆಗೆ ಪಾಸ್ ಆಗುತ್ತೆ. ಅಂದ್ರೆ ಜಂಟಿ ಮನೆ ಎಲ್ಲಿರುತ್ತೆ ಅಂದ್ರೆ ಯಾವ? ಅಮ್ಮ, ಈಗ ಅಪಾರ್ಟ್ಮೆಂಟ್ ತಗೋ. ಓಕೆ, ಹಾಗೆ. ಒಂದ್ರ ಪಕ್ಕ ಒಂದು ಗಲ್ಲಿ ಪ್ಯಾಸೇಜ್ ಇದೆ, 20-30 ಸೈಟು, ಅರ್ಧ ಸೈಟು ಒಂದು ಜಾಯಿಂಟ್ ಮಾಡಿರ್ತಾರೆ. ಅದು ವಾಸದ ಮನೆ ಅಲ್ಲ ಅಂತ ನಮ್ಗಿನ್ನೂ ಗೊತ್ತಿಲ್ಲ. ಈ ವಾಸದ ಮನೆಯಲ್ಲಿ ಈ ರೀತಿ ಒಂದಕ್ಕೊಂದು ಮುತ್ತು ಕೊಡುವ ಮನೆಯಲ್ಲಿ ವಾಸ ಮಾಡುವವರಿಗೆ ಶಾಸ್ತ್ರ, ಧರ್ಮ, ನ್ಯಾಯ, ವ್ರತ ಯಾವುದು ಬರಲ್ಲ ನೋಡಿ. ಈಗ ನಾವು ವಾಸ ಮಾಡ್ತಿರೋದು ಶೇಕಡಾವಾರು 80% ಆ ಥರದ ಮನೆಗಳಲ್ಲೇ ವಾಸ ಮಾಡ್ತಿರೋದು. ಹೌದೌದು. ಈಗ ಭವಿಷ್ಯ ಇಲ್ಲಿ ವರ್ಕ್ ಆಗಲ್ಲ. ಈ 4 ದಿಕ್ಕಿಗೆ 5ನೇ ದಿಕ್ಕು ಯಾವುದು ಅಂತ ಹೇಳಿದ್ರೆ ಊರ್ಧ್ವಮುಖ ಅಂತ ಹೇಳ್ತೀವಿ. ಅಂದ್ರೆ ಆಕಾಶ ಮನೆ ಒಳಗಡೆ ಕಾಣಿಸ್ಬೇಕು. ಆಕಾಶ ಮನೆ ಒಳಗಡೆ ಕಾಣಿಸ್ಬೇಕು, ಭೂಮಿಗೂ ಆಕಾಶನ ಒಂದು ಮಾಡಬೇಕು. ಇದು 5ನೇ ಮುಖ. ಈಗ ಮನೆ ಮೇಲೆ ಮನೆ ಕಟ್ತಾ ಇದ್ದೀವಿ, ಇಲ್ಲಿ ಪಂಚಾಂಗ ವರ್ಕ್ ಆಗಲ್ಲ. ಅದಕ್ಕೆ ಇವತ್ತು ಮೈಸೂರು ಮಹಾರಾಜರ ಅರಮನೆಗೆ ಇವತ್ತಿನವರೆಗೂ ಯಾವುದು ಪಕ್ಕಾ ಪಿಕ್ಚರ್ ಸಿಕ್ಕೇ ಇಲ್ಲ. ಬೇರೆ ವಿಷಯ ಬೇಡ, ವಿಧಾನಸೌಧ ಬಗ್ಗೆ ಬೇಡ ನಮಗೆ. ಮೈಸೂರು ಮಹಾರಾಜರ ಅರಮನೆ ಯಾಕೆ ಈ ಮಟ್ಟಕ್ಕೆ ಪಾಪ ಕಷ್ಟದಲ್ಲೇ ತಗಲಾಕೊಂಡು ಕೋರ್ಟಲ್ಲೇ ಇದೆ? ಇದಕ್ಕೆ ಉತ್ತರ ಯಾರಾದರೂ ಹೇಳೋಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ. ಸಮಸ್ಯೆ ಯಾಕೆ ಬಂತಲ್ಲಿ? ಪ್ರತ್ಯಕ್ಷ ದೇವರು ಅಂತಾರೆ ಮಹಾರಾಜರನ್ನ, ಹೌದಾ? ಪಾಪ ಯಾಕೆ ಅವ್ರ ಆಸ್ತಿ ಎಲ್ಲಿಲ್ಲ? ಎಲ್ಲ ಆಸ್ತಿ ಎಲ್ಲ ದಿಕ್ಕಾಪಾಲಾಗಿದೆ ಅಂದರೆ ಕಾರಣ ಏನು? ಇಲ್ಲಿವರೆಗೂ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಅಂದ ಮೇಲೆ ಯಾಕೆ ಮಾತು ಹೇಳ್ತೀನಿ ಅಂದರೆ, ಪಂಚಾಂಗ ತಪ್ಪಲ್ಲ, ಹೇಳುವವರು ತಪ್ಪು, ಹೇಳುವ ರೀತಿ ತಪ್ಪು, ಪಂಚಾಂಗ ಶಾಸ್ತ್ರ ಕೇಳುವುದು ತಪ್ಪು, ಪದ್ಧತಿ. ಕಾರಣ ಪಂಚಾಂಗ ಇರ್ತಕ್ಕಂಥ ರಹಸ್ಯ ಏನಪ್ಪಾ ಅಂತಂದ್ರೆ, ಪ್ರಕೃತಿಗನುಸಾರವಾಗಿ ಪ್ರಕೃತಿಯ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಬದುಕಿದಾಗ ನೀನು ಪಂಚಾಂಗ ಶಾಸ್ತ್ರ ಕೇಳು. ಹಸು ಇಲ್ಲದ ಮನೆ ಇರ್ತಿರ್ಲಿಲ್ಲ ಹಿಂದೆ, ಹೌದು. ಈಗ ನಾಯಿ ಇದೆ, ಇಲ್ಲಿ ಪಂಚಾಂಗ ವರ್ಕೌಟ್ ಆಗಲ್ಲ. ಇಲ್ಲಿ ನಾವು ಪಂಚಾಂಗ ತಪ್ಪು ಅಂತ ಹೇಳ್ತಾ ಇಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಹೌದು.
ಪಂಚಾಂಗ ಹೇಳುವ ರೀತಿ, ಪಂಚಾಂಗನೇ ಎಲ್ಲವೂ ಅಂತ ಅನ್ಕೊಂಡಿರೋ ರೀತಿ ತಪ್ಪಾಗ್ತಾ ಇದೆ. ಸೊ ಪ್ರಪಂಚಾದ್ಯಂತ ಇದೇ ನಡ್ಕೊಂಡು ಬರ್ತಾ ಇದೆ. ಸುಮಾರು 4-4.5 ಸಾವಿರ ವರ್ಷಗಳಿಂದ ಕೂಡ ಇದೇ ಇತಿಹಾಸ ನಡೀತಾ ಇದೆಯೇ ಹೊರ್ತು ಇದನ್ನ ಸರಿ ತಪ್ಪು ಅಂತ ಹೇಳ್ತಕ್ಕಂಥ ವ್ಯಕ್ತಿ ಭಾರತ ದೇಶದಲ್ಲಿ ಹುಟ್ಟಿಲ್ವಾ ಅಂತ ನನ್ನ ಪ್ರಶ್ನೆ. ಇದನ್ನು ಹೇಳಕ್ಕೆ ಹೋದ್ರೆ ನಾನತ್ವ ನಂದೇ ಜಾಸ್ತಿ ಆಗ್ಬಿಡತ್ತೆ. ಹಾಗಾದ್ರೆ ಯಾರಿಗೂ ಗೊತ್ತಿಲ್ವಾ, ನಮ್ಮೊಬ್ಬರಿಗೆ ಮಾತ್ರ ಗೊತ್ತಾ ಅಂತಕ್ಕಂಥ ವಿಚಾರ ಕೊಟ್ಟಾಗತ್ತೆ. ಕಾರಣ ಇದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ, ಹಾಗಂತ ಹೌಸ್ಕೊಂಡು ಹೆದರ್ಕೊಂಡು ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ. ಯಾವುದೇ ರೀತಿಯಲ್ಲಿ ಇದಕ್ಕೋಸ್ಕರವಾಗಿ ನೇರವಾಗಿ ಉತ್ತರ ಕೊಡ್ತೀನಿ ಅನ್ನೋದ್ರೆ ಅವ್ರಿಗೆ ಸ್ವಾಗತ ಮಾಡೋಣ, ಅವ್ರಿಗೆ ಸನ್ಮಾನ ಮಾಡೋಣ, ಅವ್ರನ್ನ ಗೌರವಿಸೋಣ. ನಾನೇ ಸರಿ, ನನಗೆ ಗೊತ್ತು ಅಂತ ನಾನು ಹೇಳ್ತಿಲ್ಲ. ಆದರೆ ವಿಚಾರ ಇಷ್ಟೇ, ಮನುಷ್ಯ ಸಮಸ್ಯೆಯಿಂದ ಹೊರಗೆ ಬರಬೇಕು, ಹೌದು, ನೆಮ್ಮದಿಯಾದ ಬದುಕಬೇಕು. ನಿಜ. ಅದು ಬೇಕು ಅಂದರೆ ನೀವು ವಾಹಿನಿಯಲ್ಲಿ ಕೇಳ್ತಾ ಇರತಕ್ಕಂತಹ ಆರೋಗ್ಯ ಅಂತಕ್ಕಂಥ ಪದವನ್ನು ನೀವು ಬಳಸ್ಕೊಂಡ್ರೆ, ಯಾವುದ್ರ ಮೇಲೆ? ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ. ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಹೌದು, ಆರೋಗ್ಯ ಅಂತಕ್ಕಂಥದ್ದು ನಮ್ಮ ಆರೋಗ್ಯ ಸಂಪತ್ತು ನಮ್ಮದು. ಅದಕ್ಕೆ ಮೀರಿ ಇನ್ಯಾವ ಸಂಪತ್ತು ಬೇಡ. ಆರೋಗ್ಯ ಚೆನ್ನಾಗಿರೋ ಮನುಷ್ಯ 100 ವರ್ಷ ಬದುಕಬೇಕು. ಇವತ್ತು 100 ವರ್ಷ ಆಯುಸ್ ಎಲ್ಲಿದೆಯಮ್ಮ? ಹೌದು, ಮೊಟಕಾಗ್ತಾ ಇದೆ. ಹೌದು. ಇದಕ್ಕೆ ಉತ್ತರ ಬೇಕು. ಈ ಉದ್ದೇಶಕ್ಕೆ ಇಷ್ಟೆಲ್ಲ ನಾನು ಹೇಳಬೇಕಾಯ್ತು. ಈಗ ವಿಚಾರ ಹೀಗೆ ಹೋಗ್ತಾ ಹೋದಾಗ ಆ ಮಗುವಿಗಿದ್ದಂತಹ ಮೆದುಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು, ತಾಯಿಯಲ್ಲಿ ಆ ಸಂದರ್ಭಕ್ಕೆ ಅನುಭವಿಸಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು, ಗರ್ಭದಲ್ಲಿದ್ದ, ಎಸ್, ಈಗ ಅದನ್ನ ತೆಗಿಬೇಕಾ ಬೇಡವಾ? ತೆಗಿಲೇಬೇಕು. ಹೇಗೆ, ಎಲ್ಲಿ, ಯಾರು ತೆಗಿತಾ ಇದ್ದಾರೆ? ಮಗು ಹುಟ್ಟಿರ್ಬೇಕಾದ್ರೆ ಯಾವ ಸ್ಕೂಲ್ಗೆ ಹಾಕಬೇಕು, ಹೆಸರು ಕೊಡಿ ಅಂತಾರೆ. ಅಲ್ಲಿ ಅಪ್ಲಿಕೇಶನ್ ತಗೊಂಡ್ಬಂದಿನಿ ಸ್ವಾಮಿ, ಹೆಸರು ಕೊಟ್ಟರೆ ನಾನು ತಗೊಳ್ಳೋದು. ಆಮೇಲೆ ಅದೇನೇನೋ ಕತೆಗಳು ಹೇಳ್ತಾರೆ, ಯಾವುದೋ ಸ್ಕೀಮ್ ಇದೆ, ಅಲ್ಲಿಗೆ ಸೇರಿಸ್ಬೇಕು, ಕೊಡಿ ಅಂತ. ಈಗ ಹಳೇದನ್ನೆಲ್ಲ ನಾವು ತೆಗೆದೆ, ಶುದ್ಧಿ ಮಾಡದೆ ಮಗುವಿಗೆ ಸಂಸ್ಕಾರವನ್ನು ಕೊಡ್ತೀವಿ. ದೇವ್ರ ಪೂಜೆ ಮಾಡಿಸೋದು, ದೇವಸ್ಥಾನ ಕರ್ಕೊಂಡು ಹೋಗೋದು, ಇದರಿಂದ ಎಲ್ಲ ಮಗು ಬದಲಾವಣೆ ಆಗಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈಗ ಭವಿಷ್ಯ ಯಾರು ರೂಪಿಸ್ಬೇಕಿರೋದು? ತಂದೆ ತಾಯಿ. ಆ ಭವಿಷ್ಯ ರೂಪಿಸೋಕ್ಕೆ ಆ ವಾಸದ ಮನೆಯು ಕೂಡ ಅದಕ್ಕೆ ತುಂಬ ಹತ್ತಿರವಾದ ರೀತಿಯಲ್ಲೇ ಇರಬೇಕು. ಯಾವುದು? ವಾಸಸ್ಥಳ. ಅದು ಕೆಟ್ಟಿದೆ, ಕೆಟ್ಟು ಹೋಗಿದೆ, ಕೆಟ್ಟಿದೆ ಅಲ್ಲ, ಕೆಟ್ಟು ಹೋಗಿದೆ. ಯಾವುದೇ ಮನೆಯಾಗಲಿ ಅಮ್ಮ, ನಮಗೆ ಭಗವಂತ ಒಂದು ಸೃಷ್ಟಿಯ ರೂಪದಾಗ ತೋರಿಸಿದ್ದಾರೆ. ಏನು? ನಮ್ಮ ದೇಹಕ್ಕೂ ಮನೆಗೂ ಹೊಂದಾಣಿಕೆ ಹೇಗೆ ಮಾಡಬೇಕು ಅನ್ನೋದು ಮುಖ್ಯ. ನಾವು ನಮ್ಮ ವಾಸದ ಮನೆಗೂ ನಮ್ಮ ದೇಹಕ್ಕೂ ಹೊಂದಾಣಿಕೆ ಮಾಡಬೇಕಾ ಬೇಡವಾ? ಮಾಡಬೇಕಾಗುತ್ತೆ. ಅದು ಹೊಂದಾಣಿಕೆ ಮಾಡಲಿಲ್ಲ ಅಂದರೆ ಮನೆಯೊಳಗೆ ನೆಮ್ಮದಿಯಾಗಿ ಯಾರೂ ಇರೋಕ್ಕಾಗಲ್ಲ, ಆರೋಗ್ಯವಾಗಿರೋಕ್ಕಾಗಲ್ಲ. ಹೇಗೆ ಅದು ಹೊಂದಾಣಿಕೆ ಮಾಡೋದು ಅಂದರೆ, ಹೆಣ್ಣು ಗಂಡಿಗೆ ಹೊಂದಾಣಿಕೆ ಮಾಡೋದು ಬೇಡ, ತಾಯಿ ಮಗನಿಗೆ ಹೊಂದಾಣಿಕೆ ಮಾಡೋದು ಬೇಡ, ತಂದೆ ಮಗಳಿಗೆ ಹೊಂದಾಣಿಕೆ ಮಾಡೋದು ಬೇಡ, ಇಡೀ ಕುಟುಂಬವೇ ಮನೆಗೆ ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ ಹೇಗಿರಬೇಕು ಅಂತ ತಿಳ್ಕೊಂಡ್ರೆ ಭವಿಷ್ಯ ಅದೇ ರೂಪಿಸುತ್ತೆ ವಾಸದ ಮನೆ. ಏನು ತಪ್ಪಾಗಿದೆ ಹಾಗಾದರೆ ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ದೇಹದಲ್ಲಿ ಭಗವಂತ ಪ್ರಾಣ ಅಪಾನ ಇದೆರಡು ಇದೆ, ಹೌದಲ್ಲ? ಈ ಪ್ರಾಣದ ಶಕ್ತಿ ಅವೆರಡರಲ್ಲೂ ಸೇರಿದೆ, ಒಪ್ಕೋಬೋದಾ? ಪ್ರಾಣ ಅಪಾನದಲ್ಲಿ ಇದೆ. ಹಾಗಿರಬೇಕಾದ್ರೆ ಮನೆಯ ಹಿಂಬಾಗಿಲು ಮುಂಬಾಗಿಲು ಇದೆಯಲ್ಲ, ಎಲ್ಲಿದೆ? ಯಾರ ಮನೆಯಲ್ಲಿದೆ? ಮನೆಯಲ್ಲಿ, ವಾಸದ ಮನೆಯಲ್ಲಿ ಹಿಂಬಾಗಿಲು ಮುಂಬಾಗಿಲು ಎಲ್ಲಿದೆ? ಒಂದೇ ಬಾಗಿಲು, ಹೌದಾ? ನಮ್ಮ ದೇಹದಲ್ಲಿ 2 ಬಾಗಿಲಿದೆ ಅಂತ ಒಪ್ಕೋಬೋದಲ್ಲ? ಹಾಗಿರ್ಬೇಕಾದ್ರೆ ಮನೆಗೆ ಯಾಕೆ ಬಾಗಿಲು 2 ಇಟ್ಟಿಲ್ಲ? ಇದು ಹೊಂದಾಣಿಕೆ ಆಗ್ಬೇಕಾ ಬೇಡಮ್ಮ? ಆಗಿಲ್ವೇ? ಹಾಗಿರ್ಬೇಕಾದ್ರೆ ಹಿಂದೆ ಮನೆ ನೋಡೋ ಶಾಸ್ತ್ರ ಅಂತ ಹೆಣ್ಣು ಕೊಡಕ್ ಮುಂಚೆ ಹೋಗ್ತಿದ್ರು. ಅಂದ್ರೆ ಮನೆ ನೋಡೋ ಶಾಸ್ತ್ರ ಅಂದ್ರೆ ಬಾಡಿಗೆ ಎಷ್ಟು ಬರುತ್ತೆ, ಬಿಲ್ಡಿಂಗ್ ಎಷ್ಟು ಎತ್ತರ ಐತೆ ನೋಡ್ಕೊಂಬರೋದು ಇವತ್ತಿನ ಸಂಪ್ರದಾಯ. ಅವತ್ತಿನ ಸಂಪ್ರದಾಯ ಶಾಸ್ತ್ರಬದ್ಧವಾಗಿ ಮನೆ ಇದೆಯಾ ಅಂತ ನೋಡ್ಕೊಂಬರಕ್ಕೆ ಮನೆ ಶಾಸ್ತ್ರ ನೋಡಿ ಹೆಣ್ಣು ಕೊಡ್ತಾ ಇದ್ರು. ಈಗ ಎಲ್ಲಿದೆ? ಮನೆ ಶಾಸ್ತ್ರನೂ ಇಲ್ಲ, ವಿಳ್ಳೆ ಶಾಸ್ತ್ರನೂ ಇಲ್ಲ. ಇದೇನಮ್ಮ? ಆ ಪದಗಳೇ ಇಲ್ಲ. ಎಂಗೇಜ್ಮೆಂಟ್, ಯಾರು ಎಂಗೇಜೋ ಗೊತ್ತಿಲ್ಲ. ಎಂಗೇಜ್ಮೆಂಟ್ ಅಂತೆ. ಏನ್ರಿ ಕರ್ಮ, ನಮ್ಮ ದೇಶದಲ್ಲಿ ಹುಟ್ಟಿ ಆ ಶಾಸ್ತ್ರಕ್ಕೊಂದು ಹೆಸರು, ಕನ್ನಡದಲ್ಲಿ ಬರ್ತಕ್ಕಂಥ ಒಂದು ವಿಚಾರನೇ ನಮ್ಗೆ ಬಿಟ್ಟು ಇಂಗ್ಲೀಷ್ ಅಂತಕ್ಕಂಥ ಯಾವುದೋ ದೇಶದಲ್ಲಿರ್ತಕ್ಕಂಥ ತಂದು ಎಲ್ಲದಕ್ಕೂ ಮ್ಯಾರೇಜ್, ವೆಡ್ಡಿಂಗ್, ರಿಸೆಪ್ಷನ್, ಏನಮ್ಮ ಎಷ್ಟು ಮಟ್ಟಕ್ಕೆ ಸರಿ ಇದು? ಅಲ್ಲ, ನೀವು ಇದೆಲ್ಲ ಹೇಳೋರು ಫಾರಿನ್ ಸ್ಟೈಲ್ ಮದುವೆ ಮಾಡ್ಕೊಂಡ್ಬಿಡೋದು ಬಿಟ್ಬಿಡ್ಬೇಕಪ್ಪ. ಅಲ್ಲ, ಎಷ್ಟೋ ಹೋಗ್ತಾ ಇದೀವಿ, ಅದನ್ನೇ ವಿಷಯ. ನೀವು ಆಹ್ವಾನ ಪತ್ರಿಕೆ ಅಂತಕ್ಕಂಥದ್ದನ್ನು ನಾವು ವಿವಾಹ ಅಂತ ಹೇಳ್ತಕ್ಕಂಥ ಸತ್ಯ ಹೇಳಬೇಕು ಅನ್ನೋ ಪದನೇ ನಮ್ಗೆ ಇನ್ನೂ ಗೊತ್ತಿಲ್ಲ. ಮದುವೆ ಅಂತ ಹೇಳ್ತೀವಿ. ಅದಕ್ಕೆ ನಿಜವಾದ ಮದುವೆಗೆ ನಿಜವಾದ ಹೆಸರು ವಿವಾಹ. ನಾವು ಹೇಳೋದು ಮದುವೆ. ಮತ್ತೆ ಮದುವೆಗೆ ರಿಸೆಪ್ಷನ್ ಬೇಕಾ? ಇದು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ. ಯಾವುದು? ರಿಸೆಪ್ಷನ್. ನಿನ್ನ ಪ್ರಕಾರ ರಿಸೆಪ್ಷನ್ ಮಾಡಬಾರ್ದು ಅಂತಾನಾ? ನೀವು ಯಾಕೆ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಲಿಲ್ಲ ನಾನು. ನೀನು ಕೇಳ್ತೀಯ ಅಂತ ಅನ್ಕೊಂಡೆ. ಅಲ್ಲ, ಈಗ ರಿಸೆಪ್ಷನ್ ಅಂತ ಗುರುಗಳೇ
ಈ ಬೆಂಗಳೂರು ಪದ್ಧತಿಗೆ ಬರೋದಾದ್ರೆ ಇನ್ನು ತಾಳಿನೇ ಕಟ್ಟರಲ್ಲ, ಅದಕ್ಕೂ ಪೂರ್ವದಲ್ಲೇ ನಿಲ್ಲಿಸ್ಬಿಡ್ತಾರೆ ಗಂಡು ಹೆಣ್ಣನ್ನ ಜೊತೆಯಾಗಿ. ಎಸ್. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೆಲವೊಂದು ಕಡೆ ರೂಢಿಯಲ್ಲಿರೋ ಪ್ರಕಾರ ತಾಳಿ ಕಟ್ಟಿದ ನಂತರ ಒಂದು ಸ್ವಲ್ಪ ರಿಸೆಪ್ಷನ್ ಅಂತ ಮಾಡ್ತಾರೆ. ಇದು ಸ್ವಲ್ಪ ದ್ವಂದ್ವ ಇದೆ, ಹಾಗಾಗಿ ನೀವೇ ಕ್ಲಾರಿಫೈ. ಇದು ಯಾಕೆ ಇದನ್ನ ಈ ವಿಚಾರ ತಂದೆ ಅಂದರೆ ಅವ್ರಿಷ್ಟ, ಅವ್ರ ಖುಷಿ ಮಾಡ್ಕೊಳ್ಳಿ. ಆದರೆ ಒಂದು ಹೇಳ್ಬೋದು, ಮದುವೆ ಆಗೋದು ಒಳ್ಳೇದಾಗಲಿ, ಹೆಣ್ಣಿಗೆ ಒಳ್ಳೇದಾಗಲಿ ಅಂತ ಅವ್ರು ಅನ್ಕೋತಾರೆ, ಗಂಡಿಗೆ ಒಳ್ಳೇದಾಗಲಿ ಅಂತ ಇವ್ರು ಅನ್ಕೋತಾರೆ. ಒಳ್ಳೇದಾಗ್ತಾ ಇದೆಯಾ ಸ್ವಲ್ಪ ಯೋಚನೆ ಮಾಡೋಣ. ಶ್ರೀಮಂತಿಗೆ ನಾನು ಮಾತಾಡ್ತಾ ಇಲ್ಲ, ಅವ್ರ ವೈಯಕ್ತಿಕವಾದ ಬರ್ತದೆ, ಅದು ಅವ್ರು ಏನು ಇಟ್ಟಿರ್ತಾರೋ ಡೆಪಾಸಿಟ್ ಅದರಂತೆ ಅವ್ರ ಶ್ರೀಮಂತಿಗೆ ನಡೀತಾ ಇರುತ್ತೆ. ಅದ್ರ ಬಗ್ಗೆ ನಮ್ಮದು ಯಾವುದೇ ತಕರಾರಿಲ್ಲ. ನಾನು ಕೇಳ್ತೀನಿ, ಮಾನಸಿಕವಾಗಿ ಐಶ್ವರ್ಯವಂತರು ಗಂಡು ಹೆಣ್ಣು ಆಗಬೇಕಾ ಬೇಡವಾ? ಹೌದು. ಆರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಹೆಣ್ಣು ಗಂಡು ಸಿದ್ಧತೆ ಆಗಬೇಕಾ ಬೇಡವಾ? ನಿಜ. ಯಾಕೆ ಸಿದ್ಧತೆ ಆಗಬೇಕು ಅಂದರೆ ಸಂತಾನ, ಮುಂದೆ ಬರುವ ಸಂತಾನ ಇವರಿಬ್ಬರು ಬೇಸಿಕ್. ಹೌದು ಹೌದು. ಅವರಿಬ್ಬರು ಆರೋಗ್ಯ ಕೆಟ್ಟಿದೆ ಅಂದಮೇಲೆ ಹುಟ್ಟುವ ಸಂತಾನವೂ ಆರೋಗ್ಯ ಕೆಟ್ಟಿದೆ, ಕೆಟ್ಟು ಹೋಗಿದೆ. ಮತ್ತೆ ಮಗುನ ಹೇಗೆ ನೀವು ಸಂಸ್ಕಾರ ಕೊಡೋದಾ, ಪೂಜೆ ಮಾಡಿಸೋದಾ, ನಕ್ಷತ್ರ ಶಾಂತಿ ಮಾಡಿಸೋದಾ, ಸುಬ್ರಹ್ಮಣ್ಯ ಕರ್ಕೊಂಡು ಹೋಗೋದಾ, ಮಂದೇವ್ರು ಕರ್ಕೊಂಡು ಹೋಗೋದಾ, ಹೆಂಗೆ ರಿಪೇರಿ ಮಾಡ್ತೀರಾ? ಹಾಗಂತ ಗುರುಗಳೇ, ಈಗ ಮದುವೆ ಅಂತ ಅಥವಾ ವಿವಾಹದ ಸಂದರ್ಭದಲ್ಲಿ ಹೆಣ್ಣೊಳಗ ಗಂಡಿನ ಕಡೆಯವ್ರು ಬಂದರು ಅಥವಾ ಒಂದು ವಿವಾಹವನ್ನು ಕೂಡಿಸೋ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಮ್ಮ. ಅದೇ ಇವತ್ತು ದೇಶದಲ್ಲಿ ತಪ್ಪಾಗ್ತಾ ಇರೋದು ನಾನು ವಿಮರ್ಶೆ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯ ಯಾಕೆ ಬೇಕಾಗತ್ತೆ ಅನ್ನೋ ಪ್ರಶ್ನೆ ಕೂಡ ನಿನ್ನ ಪ್ರಶ್ನೆಗೆ ಬರುತ್ತೆ. ಯಾವಾಗಲೂ ನನ್ನ ಗಂಡ ನನ್ನ ಪ್ರೀತಿಸ್ಬೇಕು, ಪ್ರೀತಿಸ್ತಾ ಇರಬೇಕು. ಹೆಣ್ಣು ಬೈಕೆ, ಗಂಡಂದು ಬೈಕೆನೆ. ಅದಕ್ಕೆ ಮದುವೆ ಮಾಡ್ಕೋತೀವಿ ಅಂತ ಎಷ್ಟು ಜನಕ್ಕೆ ಅನ್ಕೊಂಡಿರ್ತಾರೆ. ಎಲ್ಲಿ ಹೋಯ್ತು ಪ್ರೀತಿ? ಲವ್ ಮಾಡೇ ಮದುವೆ ಮಾಡ್ಕೋತಾರಮ್ಮ. 3 ವಾರ ಬಿಟ್ಟು ಹೋಗಿ ಮಾತಾಡ್ಸೋ ಅವನ್ನ. ಎಲ್ಲೋದ್ರು ಅಂದ್ರೆ ಎಲ್ಲ ಹೋಗ ಬರ್ತಾರೆ. ಅಂದ್ರೆ ಎಲ್ರಿಗೂ ಹೇಳ್ತಾ ಇಲ್ಲ ನಾನು. ಸೊ ಈ ಸಂದರ್ಭಗಳು ಕೆಲವು ಬರುತ್ತೆ. ಅಂದ್ರೆ ನಿಮ್ಮ ಲವ್ ಎಲ್ಲಿ ಹೋಯ್ತು? ನಂಬರ್ 1 ಅರೇಂಜ್ಗೂ ಬರೋಣ. ಒಪ್ಸಿರ್ತಾರೆ, ನೋಡಿರ್ತಾರೆ, ಶಾಸ್ತ್ರ ಕೇಳಿರ್ತಾರೆ, 36 ಗಂಡ್ಕೂಟ ಬಂದಿರುತ್ತೆ, ಎಲ್ಲವೂ ಚೆನ್ನಾಗಿದೆ, ಈ ಥರ ಹೆಣ್ಣು ಗಂಡಿಗೆ ಎಲ್ಲೂ ಸಿಕ್ಕಿಲ್ಲ, ಮದುವೆ ಮಾಡ್ರಿ ಅಂತೇಳಿ ಅರ್ಶಿನ ಕುಂಕುಮ ಹಚ್ಚಿ ಬರೆದು ಶುಭ ಮಸ್ತು ಅಂತ ಬರೆದು ಕೊಡ್ತಾರೆ. ಅದು ಸುಳ್ಳಿನ ಪತ್ರ ಆಗಿರುತ್ತೆ. ಅರ್ಶಿನ ಕುಂಕುಮ ಹಚ್ಚಿ ಸುಳ್ಳು ಹೇಳೋದು ಎಷ್ಟು ಮಟ್ಟಕ್ಕೆ ಸರಿ? ಯಾಕೆ ಸುಳ್ಳು ಹೇಳಿದ್ರು ಅಂತ ಪ್ರಶ್ನೆ ಬರುತ್ತೆ. ಹೆಣ್ಣು ಮಲಗ್ತಕ್ಕಂಥದ್ದು, ಬೆಳಗ್ಗೆ ಹೇಳ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥ ಸಮಯ ಚೆನ್ನಾಗಿದೆಯಾ ಅಂತ ಬರೆಯೋರ್ಗೆ ಗೊತ್ತಿಲ್ಲ. ಗಂಡು ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ, ಯಾವ ಡ್ಯೂಟಿಗೆ ಹೋಗ್ತಾನೆ, ನೈಟ್ ಕೆಲಸಕ್ಕೆ ಹೋಗ್ತಾನ ಅಂತ ಪುರೋಹಿತನಿಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲದೆ ಆರೋಗ್ಯ ಕೆಟ್ಟಿರುತ್ತೆ ಅಂತ ಗೊತ್ತಿಲ್ವೋ ಗೊತ್ತಿಲ್ಲ, ನಿಮಗೆ ಬರೆಯೋಕ್ಕೆ ರೈಟ್ಸ್ ಎಲ್ಲಿಂದ ಬರುತ್ತೆ? ರೈಟ್ ಗುರುಗಳೇ, ಇನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೋಡಿ, ನಾಗರಿಕ ಸಮಾಜ ಅಂದಾಗ ಅತ್ಯುತ್ತಮವಾದಂಥ ಪ್ರಜೆಯನ್ನು ನಾವು ಕೊಡಬೇಕು ಅನ್ನೋದೇ ಆದರೆ ಅದಕ್ಕೊಂದು ಮೂಲ ಉದ್ದೇಶ ಅನ್ನೋದಿರುತ್ತೆ, ಪೂರ್ವ ತಯಾರಿ ಅನ್ನೋದಿರುತ್ತೆ. ಅದರಲ್ಲಿ ತಂದೆ ತಾಯಿಯರ ಪಾತ್ರ, ತಂದೆ ತಾಯಿ ಆಗೋದಕ್ಕೂ ಪೂರ್ವದಲ್ಲಿ ಗಂಡ ಹೆಂಡತಿ ವಿವಾಹ ಅಂದ ಸಂದರ್ಭದಲ್ಲಿ ಅಲ್ಲಿ ಪೂರ್ವ ಸಿದ್ಧತೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ಗುರುಗಳೇ, ಹೇಳಿ ಇದ್ರ ಬಗ್ಗೆ. ಇಲ್ಲಿ ನಾವು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಿಜವಾದ ಮದುವೆ ದಿನ ಮಾತ್ರ ಮುಖ ನೋಡಬೇಕು. ಇದು ನಿಜವಾದ ಮದುವೆ. ಈಗ ಆಗ್ತಾ ಇದೆಯಾ? ಇಲ್ಲ. ಅಂದ ಮೇಲೆ ಇದಕ್ಕೆ ಶಾಸ್ತ್ರ, ಜ್ಯೋತಿಷ್ಯ, ಮುಹೂರ್ತ, ಪುರೋಹಿತರು, ಮಂತ್ರ, ಗಟ್ಟಿಮೇಳ ಅವಶ್ಯಕತೆ ಏನು ಅಂದ್ರೆ ಮಾಡಿ. ಓಕೆ, ಹೆಣ್ಣು ಗಂಡು ಪ್ರಥಮವಾಗಿ ನೇರವಾಗಿ ಮುಖ ನೋಡುವ ಹಾಗಿಲ್ಲ ಅಂತ ಕನ್ನಡಿಯಲ್ಲಿ ಮುಖ ತೋರಿಸ್ತಾರೆ. ಯಾಕೆಂದ್ರೆ ಆ ಕನ್ನಡಿ ಶುಕ್ರ ಸೌಂದರ್ಯವಾಗಿರ್ತಕ್ಕಂತಹ ರೀತಿಯಲ್ಲಿ ಜೀವನ ಪರ್ಯಂತ ಹೆಣ್ಣು ಗಂಡು ಸೌಂದರ್ಯವಾಗಿರಲಿ ಅಂತ. ಅಂತಹ ಮದುವೆ, ಪವಿತ್ರವಾದ ಮದುವೆಯನ್ನ ನಾವು 5 ನಿಮಿಷ ಮಾತಾಡ್ಕೊಂಡ್ಬಿಡ್ಲಿ ಅಂತ ಈಗಲೇ ಅಪ್ಪ ಅಮ್ಮ ಪರ್ಮಿಷನ್ ಕೊಡ್ತಾರೆ. 5 ನಿಮಿಷ ಮಾತಾಡ್ಕೊಂಡು ಗಂಡು ಹೆಣ್ಣು ಏನು ಅರ್ಥ ಮಾಡ್ಕೊಳಕ್ಕಾಗತ್ತೆ? ಅಪ್ಪ ಅಮ್ಮ 60 ವರ್ಷ ಸಂಸಾರ ಮಾಡಿ ಅವ್ರಿಗೆ ಇನ್ನೂ ಅರ್ಥ ಆಗಿರಲ್ಲ. ಕೇಳಿದ್ರೆ ಏನು ನಿಮ್ಮ ಸಂಸಾರ ಹೇಗಿತ್ತು? ಏನೋ ಕಟ್ಕೊಂಡ್ಬಿಟ್ಟೆ ಸ್ವಾಮಿ, ಇನ್ನೇನು ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಗೊತ್ತೇ ಇಲ್ಲ. ಅಂದ ಮೇಲೆ ಇವ್ರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಇವರು ಯಾವ ರೀತಿಯಾಗಿ ಸಂಸ್ಕಾರವನ್ನ ಹೇಳ್ಕೊಡಕ್ಕಾಗತ್ತೆ? ಇವ್ರು ಫೇಲ್ ಆಗಿದ್ದಾರೆ, ಅಕಸ್ಮಾತ್ 2 ಮದುವೆ ಮಾಡ್ಕೊಂಡಿದ್ದಾರೆ, ಅಕಸ್ಮಾತ್ ಹೆಂಡತಿ ಬಿಟ್ಬಿಟ್ಟೋಗಿರ್ಬೋದು ಅಥವಾ ಗಂಡ ಬಿಟ್ಟೋಗಿರ್ಬೋದು. ಇದೆಲ್ಲ ದುರಂತಗಳು ತಾನೆ. ಆ ದುರಂತ ಆಗಿದ್ದ ಮೇಲೂ ಕೂಡ ಮಗನಿಗೂ ಮಗಳಿಗೂ ನೀವು ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟು ಸರಿ ಮಾಡೋಕ್ಕಾಗತ್ತೆ? ಪವಿತ್ರವಾದ ಮದುವೆ ವಿಷಯ ಗೊತ್ತಾಯ್ತಲ್ಲ, ಆ ರೀತಿ ಮದುವೆ ಇವತ್ತು ನಡೀತಾ ಇದೆಯಾ? ನಡೀತಾ ಇಲ್ಲ. ಹಾಗಿದ್ದ ಮೇಲೆ ನೀವು ಶುಭ ಅಂತ ಹೇಗೆ ನೀವು ಒಪ್ಕೊಳಕ್ಕಾಗತ್ತೆ? ಮದುವೆ ಆದ್ಮೇಲೆ ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಏನು ಬರುತ್ತೆ? ರೈಟ್, ಅದ್ರ ಬಗ್ಗೆ ಡೀಟೇಲ್ ಆಗಿ ತಗೊಳ್ತೀನಿ ಗುರುಗಳೇ ಮಾಹಿತಿಯನ್ನ. ಮಂಗಳೂರಿನಿಂದ ಜಯಂತಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ ಅವ್ರಿಗೆ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಾರಾಯಣ, ಹೇಳಮ್ಮ.
ನನ್ನ ಹೆಸರು ಜಯಂತಿ ಅಂತ. ಹಾ. ಕರ್ಕಾಟಕ ಲಗ್ನ, ಪಂಚಮಿ ಶುಕ್ಲ ತಿಥಿ, ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ, ಬುಧವಾರ. ಓಕೆ, ಏನು ಮಾಡ್ತಿದ್ಯಾ? ಗುರುಗಳೇ, ನಾನು ಮನೆಯಲ್ಲಿ ಇರುವುದು, ಅಕ್ಕನ ಮನೆಯಲ್ಲಿ ಇರುವುದು. ನನ್ನ ಆರೋಗ್ಯ ಮತ್ತು ನನ್ನ ಮದುವೆ ವಿಚಾರ. ಎಷ್ಟು ವಯಸ್ಸು ನಿಂಗೆ? ನನಗೆ 36 ವರ್ಷ ಗುರುಗಳೇ. 36? ಯಾಕೆ ಮದುವೆ ಆಗಿಲ್ಲ? ಗುರುಗಳೇ, ಮದುವೆ ಎಲ್ಲ ಫಿಕ್ಸ್ ಆಗಿತ್ತು. ಫಿಕ್ಸ್ ಆದ್ಮೇಲೆ ನಾನು ಮಂಟಪಕ್ಕೆ ಹೋಗುವಾಗ ಪಿರಿಯಡ್ ಆದೆ. ಆದ್ಮೇಲೆ ಒಂದು 5 ದಿನ ಕಳೆದ ಮೇಲೆ ಹುಡುಗ ಹೇಳಿದ ಮನೆಯಲ್ಲಿ ನನಗೆ ಅದೇ ಹುಡುಗಿ ಬೇಕು ಅಂತ. ಹಾಗೆ ನಾವು ಇಬ್ರು ಮಾತಾಡ್ತಾ ಇದ್ದೇವೆ. ಮತ್ತೆ ಅಪ್ಪನ ತಿಥಿ ಎಲ್ಲ ಮಾಡ್ಬೇಕು ಅಂತ ನೀವು ಹೇಳಿದ್ರಿ, ನಾವು ಮಾಡಿದ್ದೆವು. ನಮ್ಮನ್ನ ಮಾಡಿದ್ದು ತಿಥಿಯನ್ನು. ಎಲ್ಲಿ ಮಾಡಿದ್ದು? ಅದು ನಾವು ಉಪ್ಪಿನಂಗಡಿಯಲ್ಲಿ ಮಾಡಿದ್ದು. ಎಲ್ಲಮ್ಮ? ಉಪ್ಪಿನಂಗಡಿಯಲ್ಲಿ ಉಪ್ಪಿನಂಗಡಿ ದೇವಸ್ಥಾನ. ಅಲ್ಲ, ನಾನು ಮಾಡಿ ಅಂತ ಹೇಳಿದೆ, ಎಲ್ಲಿ ಮಾಡಬೇಕು ಅಂತ ಹೇಳಿಲ್ವಲ್ಲ? ಅದೇ ನಾವು ಪುರೋಹಿತರಲ್ಲಿ ಕೇಳಿದ್ವಿ. ಒಂದು ಸಲ ನಿಮ್ಮ ಹತ್ತಿರ ಬಂದಿದ್ದೆವು ಗುರುಗಳೇ, 2018ರಲ್ಲಿ ನಿಮ್ಮ ಹತ್ತಿರ ಬಂದಿದ್ದೆವು. ಆಮೇಲೆ ನೀವು ಹೇಳಿದ್ರೆ ಒಬ್ಬ ವ್ಯಕ್ತಿ ತೀರೋದ ಮೇಲೆ ಬರೋಕ್ಕಾಗದಿದ್ರೆ ಮತ್ತೆ 6 ವರ್ಷ ಕಳಿಬೇಕು ಅಂತ. ಹಾಗೆ ನಾವು ಬರೋಕ್ಕಾಗ್ಲಿಲ್ಲ. ಈಗ ನನ್ನ ಅಪ್ಪ ಅಮ್ಮ ತೀರಿ ಹೋಗಿ, ಅಪ್ಪ ಹೋಗಿ 10 ವರ್ಷ ಆಯ್ತು, ಅಮ್ಮ ಹೋಗಿ 4 ವರ್ಷ ಆಯ್ತು. ಹಾಗೆ ನಿಮ್ಮ ಮನೆ ಎಷ್ಟು ವರ್ಷದ್ದು? ಮನೆ ನಾನು ಸಣ್ಣದಿರುವಾಗದಿಂದ ಇದೆ ಗುರುಗಳೇ. ಅದೇ ನಾನು ಅಲ್ಲಿಲ್ಲ ಈಗ. ಇನ್ನೆಲ್ಲಿದ್ಯಾ? ನನ್ನ ಅಕ್ಕನ ಮನೆಯಲ್ಲಿ ಇರೋದು. ನಿನಗೆ ಅಣ್ಣ ತಮ್ಮ? ಅಣ್ಣ ಇದ್ದಾನೆ. ಅವನಿಗೆ ಭರಣಿ ನಕ್ಷತ್ರದಲ್ಲಿ ಮದುವೆ ಆಗೋದು ತುಂಬಾ ಕಷ್ಟ ಅಂತ ಹೇಳಿದ್ರಿ. ಹಾಗೆ ನಾವು ತಿಥಿ ಪುರೋಹಿತರಲ್ಲಿ ಕೇಳಿ ಅಪ್ಪನ ತಿಥಿ ಮಾಡಿದ ಮೇಲೆ ಅವನಿಗೆ ಮದುವೆ ಆಯ್ತು ಗುರುಗಳೇ. ಈಗ ಅವನು ಹುಡುಗಿಯ ಮನೆಯಲ್ಲಿ ಇದ್ದಾನೆ. ಅವನು ಆಯ್ತಲ್ಲ, ಈಗ ತಿಥಿ ಮಾಡೋದಕ್ಕೆ ಅವ್ನು ಮದುವೆ ಆಯ್ತು, ಹೌದಲ್ಲ? ಹೌದು. ಈಗ ಎಲ್ಲಿದ್ದಾನೆ? ಅವ್ರ ಮನೇಲಿ ಇದ್ದಾನೆ. ಹೌದು ಹೌದು. ಈಗ ಬರ್ಬೇಕು ಅಂತ ನಾನು ಕಳೆದ ವರ್ಷ ನಿಮ್ಗೆ ಫೋನ್ ಮಾಡಿದ್ದೆ. ನಾನು ಆಯುಷ್ ಟಿವಿಯಲ್ಲಿ ನೀವು ಇದ್ರಿ, ಆವಾಗ ನೀವು ಹೇಳಿದ್ರಿ ತಿರುಪತಿಗೆ ಹೋಗ್ಬೇಕು, ಆದ್ರೆ ಹೋಗೋಕ್ಕಾಗಲ್ಲ, ಗಾಡಿ ಪಂಚರ್ ಆಗುತ್ತೆ ಅಂತ ಹೇಳಿದ್ರಿ. ಅದಕ್ಕೆ ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬಂದೆ. ಆಯ್ತು ಕೇಳಿಸ್ಕೊಮ್ಮ, ಹೇಳ್ತೀನಿ. ಈ ಹುಡುಗಿಗೆ 34 ವರ್ಷ ಆಗಿದೆ. ಮದುವೆ ವಿಚಾರ, ಅದರಲ್ಲೂ ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರ. ಇದು ರವಿ ಅಂದರೆ ಗಂಡು ಮಗು ಆಗಬೇಕಿತ್ತು, ಹೆಣ್ಣು ಮಗು ಆಗಿದೆ. ಯಾಕೆ ಇದು ಹೇಳ್ತೀನಿ ಅಂತಂದರೆ, ಮದುವೆ ಒಪ್ಪಿಸ್ತಕ್ಕಂಥದ್ದು, ಮದುವೆ ಆದಮೇಲೆ ಚೆನ್ನಾಗಿರ್ತಕ್ಕಂಥದ್ದು 80% ಇರಲ್ಲ. ಯಾಕೆ ಅಂದರೆ ಹೆಣ್ಣು ರೂಪಿನ ಗಂಡು ಅಂತ ಹೇಳುತ್ತೆ ಉತ್ತರಾಷಾಢ ನಕ್ಷತ್ರ. ಹೆಸರಿಗೆ ಹೆಣ್ಣು, ಬಟ್ ಅವಳ ಮೈಂಡ್ ಸೆಟ್ಟಲ್ಲಿ ಅವಳ ಧೈರ್ಯ, ಅವಳು ತಗೊಳ್ಳೋ ನಿರ್ಧಾರಗಳೆಲ್ಲ ಗಂಡು ಹುಡುಗನ ಥರನೇ ಇರುತ್ತೆ. ಕೇರೆ ಮಾಡಲ್ಲ, ಮಂಡು ಧೈರ್ಯ ಜಾಸ್ತಿ ಇರುತ್ತೆ. ಇದರಿಂದ ಲೈಫ್ ಪೂರ್ಣವಾಗಿ ಕುಸಿತಾ ಹೋಗುತ್ತೆ. ಅದು ತಪ್ಪ ಅಂತ ಕೆಲವರು ಹೇಳಿದ್ರೆ, ತಪ್ಪು ಅಂತ ಹೇಳೋದಕ್ಕಿಂತ ಧೈರ್ಯವಾಗಿರಬೇಕು ಅನ್ನೋದು ಒಂದು ಲೆಕ್ಕದಲ್ಲಿ. ಆದರೂ ಕೆಲವೊಂದು ಸಂದರ್ಭಕ್ಕೆ ಹೆಣ್ಣು ಹೆಣ್ಣಾಗೇ ಇರಬೇಕು. ಕೆಲವೊಂದು ಸಂದರ್ಭಕ್ಕೆ ಈ ಉತ್ತರಾಷಾಢ ನಕ್ಷತ್ರದ ಮದುವೆ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಏಳಿಗೆ ಇಲ್ಲದ ನಕ್ಷತ್ರ. ಕಾರಣ, ಈಗ ತಂದೆ ತಾಯಿ ಇಬ್ಬರೂ ಇಲ್ಲ ಅಮ್ಮ. ಈಗ ಈ ಹುಡುಗಿ ಮದುವೆ ನೋಡಬೇಕಿತ್ತು, ಅವರು ಹುಟ್ಟಿದ್ದಕ್ಕೆ, ಇವ್ರ ಹೊಟ್ಟೆಲಿ ಹುಟ್ಟಿದ್ದಕ್ಕೆ. ಮಕ್ಕಳ ಮದುವೆಗಳನ್ನ, ಕಲ್ಯಾಣಗಳನ್ನ ನೋಡದೆ ಯಾವ ತಂದೆ ತಾಯಿ ಸಾಯ್ತಾರೆ, ಅವ್ರಿಗೆ ಸಾವು ಚೆನ್ನಾಗಿ ಬರಲ್ಲ. ಮಕ್ಕಳ ಕಲ್ಯಾಣವನ್ನ ಕಣ್ಣಲ್ಲಿ ನೋಡದೆ ಅವರನ್ನ ದುಸ್ಥಿತಿಯಲ್ಲಿ ಬಿಟ್ಟು ಹೋಗುವ ತಂದೆ ತಾಯಿಗಳಿಗೆ ಮೋಕ್ಷ ಅಂತ ನಾವು ಮಾತಾಡ್ತೀವಿ, ಯಾವ ಕಾರಣಕ್ಕೂ ಸಾವು ಚೆನ್ನಾಗಿ ಬರಲ್ಲ, ಕುಟುಂಬ ಛಿದ್ರ ಆಗತ್ತೆ, ಅದರ ಶಾಪ ಜೀವನ ಪರ್ಯಂತ ಅನುಭವಿಸ್ಬೇಕಾಗತ್ತೆ. ಈಗ ಈ ಮಗುಗೆ ನಿಂತು ಮಾಡೋರು ಯಾರಿಲ್ಲ. ಒಂದು ತಿಥಿ ಮಾಡಿದ ತಕ್ಷಣ, ಶ್ರಾದ್ದ ಮಾಡಿದ ತಕ್ಷಣ ಮದುವೆ ಆಗುತ್ತೆ ಅಂತಕ್ಕಂಥ ವಿಷಯ ಒಂದು ತಿಳ್ಕೊಂಡು ಇವ್ರು ಏನು ಮಾಡಿದ್ರು, ಅನುಕೂಲಕ್ಕೆ ತಕ್ಕಂತೆ ಮಾಡಿ ಮುಗಿಸಿದ್ರು. ಆದರೆ ಅದು ಮುಂದಿನ ಭಾಗ ಬೇಕಲ್ಲ. ಅದಕ್ಕೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಹೆಣ್ಣಾಗಲಿ ಗಂಡಾಗಲಿ, ಅಮ್ಮ ಒಂದು ನಾರಾಯಣ ಬಲಿ, ಒಂದು ನಾಗಬಲಿ ಅಂತ ಇರುತ್ತೆ. ಇದು ಕ್ರಮ. ನಮ್ಮಲ್ಲಿ ನಾಗಬಲಿ ಯಾಕೆ ಮಾಡಬೇಕು? ನಾನೇನು ಹಾವು ತೊಂದರೆ ಕೊಟ್ಟಿಲ್ಲ, ಹಾವಿಗೇನೋ ಇದು ಮಾಡಿಲ್ಲ ಅಂತ ಅಲ್ಲ. ಮನಸ್ಸನ್ನು ನೋವು ಮಾಡ್ಕೊಂಡಿರ್ತಕ್ಕಂಥದ್ದೇ ನಾಗಬಲಿ ಬೇಕು. ಒಂದು ಹೆಣ್ಣಿಗೆ ಹೊಡೆಯೋದು, ಒಂದು ಹೆಣ್ಣಿಗೆ ಬೈಯೋದು, ಆ ಮಗಳಿರ್ಬೋದು, ಹೆಂಡತಿ ಇರ್ಬೋದು, ತಾಯಿ ಇರ್ಬೋದು, ಅದು ನಾಗದೋಷನೇ.
ಅಂತ ನಮಗಿನ್ನೂ ಗೊತ್ತಿಲ್ಲ. ಸರ್ಪದೋಷ ಅಂತ ಹೇಳ್ತಾರೆ, ಅವರು ವರ್ಣನೆ ಮಾಡಿ ಹೇಳಲ್ಲ. ಸರ್ಪದೋಷ ಏನು ಅಂತ ಇವ್ರಿಗೂ ಗೊತ್ತಿಲ್ಲ. ಮಾತಿದ್ರೆ ಸುಬ್ರಹ್ಮಣ್ಯಕ್ಕೆ ಹೋಗೋ, ಮುಗಿಸ್ಕೊ ಬಾ, ಸರಿ ಹೋಯ್ತು ಅಂತ ಅನ್ಕೋತಾರೆ. ಜೀವನ ಪರ್ಯಂತ ಸರಿ ಹೋಗಲ್ಲ. ಇದನ್ನ ನೀನು ಫಸ್ಟ್ ತಿಳ್ಕೊ. ಸುಬ್ರಹ್ಮಣ್ಯದಲ್ಲಿ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ಕೆಲವೊಂದು ತಪ್ಪಿದೆ, ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡು. ಮತ್ತು ಮದುವೆಗೋಸ್ಕರ ಎಲ್ಲ ಬರೀ ಇದನ್ನೇ ಮಾಡಬೇಕಾ ಅಂತ ಅನ್ಕೋಬೇಡ. ಮದುವೆ ಆಗದೆ ಹಾಗೆ ಇದ್ರೂ ಪರವಾಗಿಲ್ಲ, ಮದುವೆ ಮಾಡ್ಕೋಬೇಡ. ನೀವು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ಹುಡುಗ ನಿನ್ನನ್ನು ಇಷ್ಟಪಟ್ಟು ಪ್ರತಿಯೊಂದಲ್ಲೂ ನಾನು ಸಹಕಾರ ಮಾಡ್ತೀನಿ ಅಂದರೆ ಹುಡುಗನ ದಯವಿಟ್ಟು ಕರ್ಕೊಂಡು ಬಾ, ಹೇಳಿಕೊಡ್ತೀನಿ. ಮದುವೆ ಮಾಡೋ ಕ್ರಮ, ಮದುವೆ ಖರ್ಚು ಮಾಡೋ ಹಣ ಎಲ್ಲನೂ ಇವರಿಬ್ಬರಿಗೋಸ್ಕರವಾಗಿ ಸರಿ ಮಾಡ್ಕೋಬಾರ್ದೇನಮ್ಮ. ಕರೆಕ್ಟ್. ಮದುವೆಗೆ 4 ಜನ ಕರೆದು ಊಟ ಹಾಕೋ ಸೆಕೆಂಡ್ರಿ. ಇವರಿಬ್ರು ಚೆನ್ನಾಗಿರೋಕ್ಕೆ ಆ ಹಣ ನಿಲ್ಲಿಗೂ ನೀವು ಉಪಯೋಗಿಸಿ. ಇದನ್ನ ನಿನ್ಗೆ ಹೇಳಿದ್ದೀನಿ ತಾಯಿ, ಪ್ರಯತ್ನ ಮಾಡು. ಮತ್ತೆ ನಿಂಗೆ ಸಿಕ್ಕಿದ ಅವಕಾಶ ಅಂದ್ರೆ ಒಳ್ಳೇದಾಗತ್ತೆ, ಹೆದರಬೇಡ, ಒಳ್ಳೇದಾಗಲಿ ತಾಯಿ. ಕನಕಪುರದಿಂದ ಬಸವರಾಜು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜು ಅವ್ರಿಗೆ. ಬಸವರಾಜ್ ಅವರೇ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಓಕೆ, ನೀವು ವೆಂಕಟೇಶ್ ಅವರಾ? ಬಸವರಾಜ್ ಅವರೇ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ಹೇಳಿಪ್ಪ, ಏನಾಗಬೇಕು? ನಮ್ಮ ಮಗನಿಗೂ ಒಂದು ಸ್ವಲ್ಪ ಇದು ಹೇಳಬೇಕು ಗುರುಜಿ. ತುಂಬಾ ಪ್ರಾಬ್ಲಮ್ ಇದ್ದಾನೆ. ಏನ್ ನಕ್ಷತ್ರ? 97, 2000. ನಾನು ಇದು ಕಷ್ಟ. ಇದು ನಾನು ಕೇಳ್ತಿರೋದು ನಕ್ಷತ್ರ, ನೀವು ಡೇಟಾ ಕೇಳ್ತೀರಾ? ಒಂದು ನಕ್ಷತ್ರನ ಹೇಳ್ತೀನಿ. ಕಷ್ಟ. ನೀವು ಈ ಥರ ಹೇಳೋಕೆ ನಕ್ಷತ್ರ ಏನೋ ಬರುತ್ತೆ, ಅದು ಗೊತ್ತಿಲ್ಲ. ದಯವಿಟ್ಟು ಕರೆಕ್ಟಾಗಿ ನಕ್ಷತ್ರ ತಿಳ್ಕೊಳ್ಳಿ. ಇನ್ನೊಮ್ಮೆ ಕರೆ ಮಾಡಿ, ಪರವಾಗಿಲ್ಲ. ರೈಟ್. ಕೆ ಆರ್ ಪುರದಿಂದ ವೆಂಕಟೇಶ್ ಅವರು ಕರೆ ಮಾಡಿದ್ದಾರೆ. ಓಕೆ, ಅವರ ಸಂಪರ್ಕ ಕೂಡ ಕಡಿತಗೊಂಡಿದೆ. ಮತ್ತೊಮ್ಮೆ ವೀಕ್ಷಕರು, ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿಂದ ಗುರುಗಳಿಂದ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳೇ, ನೀವಾಗಲೇ ಮದುವೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ. ಹೇಗೆ ಮದುವೆ ಆಗಬೇಕು ಅಂದರೆ, ಗರ್ಭದಲ್ಲೇ ಒಂದು ಮಗುವಿಗೆ ಜನ್ಮ ಕೊಡಬೇಕು ಅಂದರೆ ಅಲ್ಲಿ ಪೂರ್ವ ಸಿದ್ಧತೆಗಳಿರುತ್ತೆ ಅಂಥೇಳಿ, ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದಾದರೆ. ಇಲ್ಲಿ ನಿಜವಾಗ್ಲೂ ಒಂದು ಮಗುವಿಗೆ ನಾವು ಪ್ಲ್ಯಾನ್ ಮಾಡ್ಕೋತೀವಮ್ಮ. ಏನಕ್ಕೆ ಮಗು ಮಾಡ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತೀವಿ. ಈಗ ಬೇಕಾ, ಆಮೇಲೆ ಬೇಕಾ, 2 ವರ್ಷ ಆದ್ಮೇಲೆ ಬೇಕಾ, ಪ್ಲ್ಯಾನ್ ಮಾಡ್ತೀವಿ. ನಾವು ಮದುವೆಗೂ ಪ್ಲ್ಯಾನ್ ಮಾಡ್ತೀವಿ. ಯಾವಾಗ ಮದುವೆ ಮಾಡ್ಕೋಬೇಕು, ಯಾವ ಡೇಟು, ಈ ತಿಂಗಳ ಭಾನುವಾರನ, ನಂದು ಲೈಫ್ ಸೆಟ್ಲ್ ಆಗ್ಬೇಕಾ, ಅಥವಾ ನೀನು ಸೆಟ್ಲ್ ಆಗ್ಬೇಕಾ, ನಾನು ಸೆಟ್ಲ್ ಆಗ್ಬೇಕಾ, ಇಬ್ರು ಸೆಟ್ಲ್ ಆಗ್ಬೇಕಾ, ಹೊರಗಡೆ ಹೋಗ್ಬೇಕಾ, ಇಲ್ಲೇ ಇರ್ಬೇಕಾ, ಇದು ಪ್ಲ್ಯಾನ್. ಊಟ ಮಾಡೋದು ಪ್ಲ್ಯಾನ್, ನಿದ್ದೆ ಮಾಡೋದು ಪ್ಲ್ಯಾನ್. ಟೋಟಲಿ ಓವರ್ ಆಲ್ ಪ್ಲಾನ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕೆಂದ್ರೆ ಇದು ಫಾಸ್ಟ್ ಯುಗ, ಓಡ್ತಾ ಇದೀವಿ ನಾವು. ಅದಕ್ಕೋಸ್ಕರವಾಗಿ ನೆಮ್ಮದಿ ಬೇಕು ಅಂದ್ರೆ ಪ್ಲಾನ್ ಮಾಡೋದನ್ನ ಕಡಿಮೆ ಮಾಡಬೇಕು. ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅಂದ್ರೆ ಪ್ಲಾನ್ ಮಾಡಬೇಕು. ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ಏನಂದ್ರೆ, ನಾವು ನಿಜವಾಗ್ಲೂ ನಮಗೆ ಬೇಕಾಗಿರ್ತಕ್ಕಂತಹ ಮಗು ಅಥವಾ ಮದುವೆ, ನೀನು ಒಟ್ಟಿಗೆ ಒಂದೇ ಸಲ ಹೇಳ್ಬಿಟ್ಟಿದ್ಯಲ್ಲಮ್ಮ, 5 ಮಾ ಅಕ್ಷರ ಹೇಳ್ಬಿಟ್ಟಿದ್ಯಾ. ಇದನ್ನ ತಿಳ್ಕೊಂಡ್ಬಿಟ್ರೆ ಜೀವನ ಪರ್ಯಂತ ಮನುಷ್ಯ ಬೇಕಾದಷ್ಟು ಕತ್ಕೊಂಡ್ಬಿಡ್ಬೋದು. ಅಲ್ಲೇ ಪಂಚಭೂತಗಳ ರಹಸ್ಯ ಅದೇ ಒಂದು 3 ತಿಂಗಳ ಎಪಿಸೋಡ್ ಮಾಡ್ಬೋದು ಆ 5 ಮಾ ಅಕ್ಷರದಲ್ಲೇನೆ. ಆದ್ರೆ ಎಷ್ಟು ಜನಕ್ಕೆ ಅರ್ಥ ಆಗಿದೆ ನಂಗೆ ಗೊತ್ತಿಲ್ಲ. ಆದರೆ ಅವರು ಮಾಡಬೇಕಾದಂಥ ಪ್ಲ್ಯಾನ್ ಅಂತಕ್ಕಂಥದಕ್ಕಿನ್ನ ಯಾವ ರೀತಿಯ ಮಗು ಬೇಕು ಅಂತ ಎಲ್ರಿಗೂ ಆಸೆನೆ. ಹೌದಾ? ಚೆನ್ನಾಗಿರ್ಬೇಕು ಮಗು, ಹುಟ್ಟೋ ಮಗು ಚೆನ್ನಾಗಿರ್ಬೇಕು, ನಿಂತರ ಇರಬೇಕು, ನಂತರ ಇರಬೇಕು, ಇನ್ನೊಂದು ಎನಿವೆ ಓಕೆ. ಅದು ಅದಕ್ಕಿಂತ ಮುಖ್ಯವಾಗಿ ಆ ಮಗುವನ್ನ ಮಾಡ್ಕೊಳ್ತಕ್ಕಂತಹ ರೀತಿ ನೀತಿಗಳನ್ನು ನಾವು ತಿಳ್ಕೋಬೇಕು ಅನ್ನೋದು ಪ್ಲಾನ್ ಬೇಕಾಗಿರೋದು. ಆ ರೀತಿ ಬಗ್ಗೆ ನಾನು ಮಾಹಿತಿ ತಗೊಳ್ತೀನಿ. ಸುಶೀಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಶೀಲಾ ಅವರೇ. ಮೇಡಮ್ ನಮಸ್ತೆ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ಮಾತಾಡ್ತೀನಿ. ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಮ್ಮ. ನನ್ನ ಹೆಸರು ಸುಶೀಲಾ ಅಂತ. ಹೇಳಿ. ನಾವು ನೆಲಮಂಗಲದ ಹತ್ರ ಇಲ್ಲಿ ಲಕ್ಷ್ಮೀಪುರ ಅಂತ. ಮನೆ ಮತ್ತೆ ಸಂಸಾರದ ಬಗ್ಗೆ ಕೇಳ್ಬೇಕು ಮಕ್ಕಳದು ಅಂತ ಗುರುಗಳೇ. ಇವತ್ತು ಆಕಸ್ಮಿಕವಾಗಿ ನಾನು ಟಿವಿ ನೋಡಿದೆ. ಈ ಚಾನೆಲ್ ಇದೆ ಫಸ್ಟ್ ನಾನು ಹಾಕಿದ್ದು. ಏನು ತುಂಬಾ ಇಷ್ಟ ಆಯ್ತು, ಕೇಳೋಣ ಅಂತ ಗುರುಗಳೇ. ಇಲ್ಲಿವರೆಗೂ ಆಗಿದ್ಮೇಲೆ ಗೊತ್ತೇ ಇರಲಿಲ್ವಾ ಇದು? ಇಲ್ಲ ಗುರುಗಳೇ, ಅಂದ್ರೆ ಚಾನೆಲ್ ನಾನು ಚೇಂಜ್ ಮಾಡ್ತಾ ಇರ್ಲಿಲ್ಲ. ಹಂಗಾಗಿ ಇದು ಆಕಸ್ಮಿಕವಾಗಿ ಇವತ್ತು ಹಾಕ್ತೆ ನಾನು. ಓಕೆ ಸುಶೀಲಾ ಅವರೇ, ಇದ್ರ ಬಗ್ಗೆ ನಿಮ್ಗೆ ಯಾವ್ದು ಪಕ್ಕ ಮಾಹಿತಿ, ಮಕ್ಕಳ ಬಗ್ಗೆನಾ ಮನೆ ಬಗ್ಗೆನಾ, ಯಾವ್ದು ಬೇಕು? ಗುರುಗಳೇ, ನನಗೆ ಫುಲ್ಲು ಅಂದ್ರೆ ನಮ್ದು ಹರಿಶ್ಚಂದ್ರ ಅಂತ ಯಜಮಾನ ಹೆಸರು. ನನ್ನ ಹೆಸರು ಸುಶೀಲಾ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮಕ್ಕಳ ಹೆಸರು ಭುವನೇಶ್ವರಿ ಮತ್ತೆ ಮುಕುಂದ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಹಲೋ, ಹಲೋ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 25 ವರ್ಷ ತುಂಬಿ 26ನೇ ವರ್ಷ ನಡೀತೈತೆ. ಹೇಗೆ ಅನ್ಸಿದೆ ಮದುವೆ ಜೀವನ? ಚೆನ್ನಾಗಿದೆಯಾ, ಖುಷಿಯಾಗಿದೆಯಾ? ಇಲ್ಲ ಗುರುಗಳೇ. ಓಕೆ. ಮುಕುಂದನಿಗೆ ಎಷ್ಟು ವಯಸ್ಸು? ಯಾರಿಗೆ ಗುರುಗಳೇ? ಮುಕುಂದನಿಗೆ ವಯಸ್ಸೆಷ್ಟು?
ಮುಕುಂದಗೆ ಈಗ 23 ನಡೀತಾ ಇದೆ. ಏನ್ ಮಾಡ್ತಿದ್ದಾನೆ? 25 ನಡೀತಾ ಇದೆ. ಅದು ಇವಾಗ ಬೇಡ, ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಒಂದ್ ನಿಮಿಷ ಸುಶೀಲ ಅವರೇ, ಒಂದು ವಿಷಯ ತಿಳ್ಕೊಳ್ಳಿ, ಇಡೀ ಕುಟುಂಬದ ಕತೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಹಾ ಹಾ ಪೂರ್ತಿ ಎಲ್ಲ ಕೇಳಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಂಡು ಬರ್ಬೇಕಾಗುತ್ತೆ. ನೀವು ಎಲ್ಲೂ ದಯವಿಟ್ಟು ಇದನ್ನ ಕೇಳಕ್ಕೆ ಹೋಗ್ಬೇಡಿ, ಒಂದು ವಿಚಾರ ತಿಳ್ಕೊಳ್ಳಿ, ಇಡೀ ನಿಮ್ಮ ಕುಟುಂಬದ ಕತೆ ಗೊತ್ತಾಗ್ಬಿಡುತ್ತೆ. ಹಾ ಹೇಳಿ ಗುರುಗಳೇ. ಮುಕುಂದ ಏನ್ ಮಾಡ್ತಿದ್ದಾನೆ ಈಗ? ಮುಕುಂದ ಕೆಲ್ಸಕ್ಕೆ ಹೋಗ್ತೇನೆ ಗುರುಗಳೇ. ಕೆಲ್ಸಕ್ಕೆ ಹೋಗೋದು ಒತ್ತಾಯದ ಮೇಲೆ ಹೋಗ್ತಾನ, ಖುಷಿಯಾಗಿ ಹೋಗ್ತಾನ? ಇಷ್ಟಪಟ್ಟೆ ಹೋಗ್ತಾ ಇದ್ದಾನೆ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಪ್ರತಿಕ್ರಿಯೆ ಹೇಗಿದೆ? ನೀವು ಮಾತಾಡ್ಸಿದ್ರೆ ಜವಾಬ್ದಾರಿ ಇದೆ ಇವನಿಗೆ ಅಂತಾನ, ಏನೋ ಇದಾನೆ ಅಂತಾನ, ಗೆಸ್ಟ್ ತರ ಅಂತಾನ, ಏನ್ ಅನ್ಸುತ್ತೆ? ಎರಡೂ ಅಲ್ಲ, ಈ ಕಡೆ ಜವಾಬ್ದಾರಿನೂ ಐತೆ ಅಂತ ಗೊತ್ತಾಗುತ್ತೆ, ಇಲ್ಲ ಸ್ವಲ್ಪ ಕೇರ್ಲೆಸ್ ಅಂತಾನು ನನ್ಗೆ ಅದು ಅನುಭವ ಬರ್ತಾ ಇದೆ ಗುರು. ಓಕೆ, ನಿದ್ದೆ ಮಾಡ್ತಕ್ಕಂಥದ್ದು, ಊಟ ಮಾಡ್ತಕ್ಕಂಥದ್ದು ಕ್ರಮ ಚೆನ್ನಾಗಿದೆಯಾ? ಊಟ ಮಾಡ್ತಾನೆ ಚೆನ್ನಾಗಿ, ನಿದ್ದೆನೂ ಚೆನ್ನಾಗಿ ಮಾಡ್ತಾನೆ. ನಾನು ಕೇಳ್ತಾ ಇರೋದು ಸಮಯ. ಒಂದೇ ಸಮಯಕ್ಕೆ ಊಟ ಮಾಡೋದು, ಒಂದೇ ಸಮಯಕ್ಕೆ ಮಲಗೋದು, ಒಂದೇ ಸಮಯಕ್ಕೆ ಕೇಳೋದು, ನಿಗದಿತವಾದ ಸಮಯದಲ್ಲಿ ಊಟ ಆಗತ್ತಾ? ಆಗುತ್ತೆ ಗುರುಗಳೇ. ಅಂದ್ರೆ ಇಷ್ಟು ಗಂಟೆಗೆ ಊಟ ಅಷ್ಟು ಗಂಟೆಗೆ ಮಾಡ್ತಾನೆ? ಮಾಡ್ತಾನೆ. ಓಕೆ, ಮಾಡ್ಬೇಕು ಅಂದ್ರೆ ಅಷ್ಟೇ ಟೈಮೇ ಮಾಡ್ತೇನೆ, ಫಿಕ್ಸ್. ಅಲ್ಲ, ಮಾಡಬೇಕು ಅನ್ನೋದಲ್ಲ, ಕ್ರಮ ಇದೆಯಾ, ಅಭ್ಯಾಸ ಇದೆಯಾ ಅಂತ ಕೇಳ್ತೀನಿ. ಇದೆ ಗುರುಗಳೇ, ಅಂದ್ರೆ ನಮ್ಮ ಮನೇಲಿ 9:00ವರೆಗೆ ಊಟ ಮಾಡ್ತೀವಿ. ನೋಡಿ ಬಂದ್ರಿ ಈಗ ವಿಚಾರಕ್ಕೆ. ಓಕೆ, ಬೆಳಗ್ಗೆ ನೀವು ಹೇಳಿಸ್ಬೇಕು, ಅವನೇ ಹೇಳ್ತಾನ? ಬೇಗ ಎದ್ದೇಳ್ತಾನೆ ಗುರುಗಳೇ, ಜಿಮ್ಗೆ ಹೋಗಕ್ಕಿಂತ ಬೇಗ ಎದ್ದೇಳ್ತಾನೆ. ಜಿಮ್ಗೆ ಹೋಗಲ್ಲ ಅಂದ್ರೆ ಜಿಮ್ಗೆ ಹೋಗಲ್ಲ ಅಂದ್ರೆ ಲೇಟಾಗಿ ಎದ್ದೇಳ್ತಾನೆ. ಈಗ ತಿಳ್ಕೊಳ್ಳಿ ಯಾಕೆ ಹೇಳ್ತಾನೆ ಅಂತ. ರಾತ್ರಿ ಸರಿಯಾಗಿ ನಿದ್ದೆ ಬರೋದು ಅವನಿಗೆ, ರಾತ್ರಿಯಲ್ಲಿ ಕರೆಕ್ಟಾಗಿ ನಿದ್ದೆ ಬರಲ್ಲ, ಬೆಳಗ್ಗೆ ತಡವಾಗಿ ಹೇಳ್ತಾನೆ. ಜಿಮ್ಗೆ ಹೋಗ್ಬೇಕಲ್ಲ ಅನ್ನೋ ಕಷ್ಟಕ್ಕೆ ಬೇಗ ಹೇಳ್ತಾನೆ. ಅಂದರೆ ಯಾಕೆ ಇಷ್ಟೆಲ್ಲ ಮಾತಾಡ್ದೆ ಅಂದರೆ, ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಇಲ್ಲ ಗುರುಗಳೇ. ಅಲ್ಲಲ್ಲ, ನಿಮ್ಮ ತಂದೆ ಎಷ್ಟು ವರ್ಷ ಆಯ್ತು ಹೋಗಿ? ಈಗ ಒಂದೂವರೆ ವರ್ಷ ಆಯ್ತು ಗುರುಗಳೇ. ಏನಾಗಿತ್ತು ಅಪ್ಪಂಗೆ? ಅವರು ಏಜ್ ಕರೆಕ್ಟಾಗಿ ಹೋದ್ರು ಗುರುಗಳೇ, 103 ವರ್ಷ ಇದ್ರು. ನಿಮ್ಮಮ್ಮ? ಅಮ್ಮ ಬೇಗ ತೀರೋದ್ರು ಗುರುಗಳೇ. ಏನು ಕಾರಣ? 20 ವರ್ಷಕ್ಕೇನೋ ತೀರೋದು. ಏನು ಕಾರಣ ಅಮ್ಮನಿಗೆ? ಅವ್ರಿಗೆ ಸ್ವಲ್ಪ ಈ ಏನೇನೋ ತುಂಬಾ ಕಾರಣಗಳಿತ್ತು ಗುರುಗಳೇ. ಓಕೆ, ನಿಮ್ಮ ಜಮೀನಲ್ಲಿ ಹಾಕಿದ್ರಾ ನಿಮ್ಮ ತಾಯಿನ? ನಮ್ಮ ಜಮೀನು, ನಮ್ಮ ತಾಯಿ ಜಮೀನಲ್ಲೇ ಹಾಕಿದ್ದು ಗುರುಗಳೇ. ಈಗ ನೋಡಿ, ಕೋರ್ಟಲ್ಲಿ ಕೇಸ್ ಹಾಕ್ಬೇಕಾ, ನರ್ಸಿಂಗ್ ಹೋಮ್ ಹೋಗ್ಬೇಕಾ, ಬೇಜಾರು ಮಾಡ್ಕೋಬೇಕಾ, ಮಕ್ಕಳು ಅಡ್ಡದಾರಿ ಹಿಡಿಬೇಕಾ, ಯೋಚನೆ ಮಾಡ್ಕೊಂಡು ಬದುಕಬೇಕಾ ಅಂದರೆ ನಿಮ್ದು ಇಷ್ಟು ಸಾಕು ನೋಡಿ ಸಾಕ್ಷಿ. ಅರ್ಥ ಆಯ್ತಾ? ಆಯ್ತು ಗುರುಗಳೇ. ದಯವಿಟ್ಟು ಇನ್ನು ಮುಂದೆ ಜಮೀನಲ್ಲಿ, ಸ್ವಂತ ಭೂಮಿಯಲ್ಲಿ ಸತ್ತವರನ್ನ ಸಂಸ್ಕಾರ ಮಾಡೋದನ್ನು ನಿಲ್ಲಿಸಿ. ಒಂದು, ಮುಕುಂದ ಅನ್ನೋನ್ನ ದಯವಿಟ್ಟು ನೀವು ಗಮನಿಸ್ಕೋಬೇಕು. ಅವನ ಪೂರ್ಣ ಸತ್ಯ ನಿಮ್ಮ ಕುಟುಂಬವನ್ನು ಲೆಕ್ಕ ಹಾಕತ್ತೆ. ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮುಂದೆ ಅವನು ಚೆನ್ನಾಗಾಗ್ತಾನೆ, ಇಡೀ ಕುಟುಂಬ ಚೆನ್ನಾಗತ್ತೆ. ಮಧ್ಯೆ ನೀವು ಸುಶೀಲ ಆಗಿದ್ದೀರಾ, ಯಾಕೆಂದರೆ ನೀವು ಕಷ್ಟಪಡೋಕ್ಕೆ ಹುಟ್ಟಿದ್ರಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಇದೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಅಶೋಕ್. ಜೋರಾಗಿ ಹೇಳಿ. ಅಶೋಕ್ ಮೇಡಮ್. ಅಶೋಕ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ವಿಜಯಪುರದಿಂದ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುವೆ. ಹೇಳಿ. ಗುರುವೆ, ನಮಗೆ ಈಗ ಒಂದು 2-3 ವರ್ಷದಿಂದ ಹೊಟ್ಟೆ ನಮಗೆ ಆರಾಮ ತಪ್ತಾ ಇದೆ. ಆರೋಗ್ಯ ಸರಿ ಇಲ್ವಾ? ಆರೋಗ್ಯ. ಓಕೆ. ಎಷ್ಟು ವಯಸ್ಸು ನಿಮಗೆ? 42. 42. ಏನು ಓದಿದ್ದೀರಾ? ನಾವು ಓದಿದ್ದು SSLC. ಸಾಕು ಬೇಕಾದಷ್ಟು. ಓಕೆ, ನಿಮ್ಗೆ ಆರೋಗ್ಯದ ಬಗ್ಗೆ ಅಷ್ಟೇ ಬೇಕಾ? ಆರೋಗ್ಯ. ನಿಮ್ಮ ನಕ್ಷತ್ರ ಏನು ಹೇಳಿದ್ರಿ? ನಕ್ಷತ್ರ ಮಗ ನಕ್ಷತ್ರ. ಓಕೆ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 8 ವರ್ಷ ಆಯ್ತು ಗುರು. ಯಾವ ವಾರ ಮದುವೆ ಆಗಿದ್ದು? ಸೋಮವಾರ. ಹಾಂ, ಸೋಮವಾರ. ಓಕೆ, ನಿಮಗೆ ನಿದ್ದೆ ಹಗಲಲ್ಲಿ ಚೆನ್ನಾಗಿರುತ್ತಾ, ರಾತ್ರಿ ಚೆನ್ನಾಗಿರುತ್ತಾ? ರಾತ್ರಿ ಆಗತ್ತೆ ಗುರು, ಒಂದೊಂದು ಆಗಲ್ಲ. ಹಗಲತ್ತಂತೂ ಆಗಲ್ಲ, ಸುಮಾರು ಅದು ಹಗಲತ್ತು 1 ತಾಸು ಅಷ್ಟೇ. 1 ತಾಸು ಮಲಗ್ತೀರಾ? 1 ತಾಸು. ಯಾಕೆ, ನಿದ್ದೆ ಬರುತ್ತಾ ಅಥವಾ ಮಲಗಬೇಕು ಅಂತ ಮಲಗ್ತೀರಾ? ನಿದ್ದೆ ಬರ್ತದೆ ಗುರು, ಬರ್ತದೆ, ಬರಂಗಿಲ್ಲ. ಮನಗಿದೆ ಅಷ್ಟೇ, ಒಂದು ಅರ್ಧ ತಾಸು 1 ತಾಸು ಆಗುತ್ತೆ. ಓಕೆ, ರಕ್ತ ಯಾವಾಗಾದರೂ ಟೆಸ್ಟಿಂಗ್ ಮಾಡಿಸಿದ್ದೀರಾ? ಬ್ಲಡ್ಡು ಟೆಸ್ಟಿಂಗ್ ಮಾಡ್ತೀನಿ ಗುರು, ಏನೂ ಇಲ್ಲ. ಏನೂ ಇಲ್ಲ ಅಲ್ಲ, ಏನೋ ಇರುತ್ತೆ ಅಂತಲ್ಲ, ಟೆಸ್ಟ್ ಮಾಡಿಸಿದ್ದೀರಾ ಅಂತ ಕೇಳಿದೆ. ಮಾಡಿಸಿದ್ದೀನಿ. ಏನು ಉದ್ದೇಶಕ್ಕೆ? ಏನು ಉದ್ದೇಶಕ್ಕೆ? ಓಕೆ, ನಿಮಗೆ ಅರ್ಥ ಆಗಬೇಕು. ಮೊದಲು ಇಲ್ಲಿ ವಿಚಾರ, ಪ್ರಶ್ನೆ, ಉತ್ತರ ಎರಡೂ ಬರಲೇ ಇದೆ.
ಬೆಳಿಗ್ಗೆ ನಿದ್ದೆ ಹೆಂಗಸ್ಗಾಗಲಿ ಗಂಡಸ್ಗಾಗಲಿ ಅಮ್ಮ, ಅದನ್ನು ಯಾಕೆ ನಿದ್ದೆ ಬರುತ್ತೆ ಅನ್ನೋ ಪ್ರಶ್ನೆಯನ್ನು ತಿಳ್ಕೊಂಡ್ರೆ ಅವರ ಆರೋಗ್ಯ ಚೇತರಿಸ್ಕೊಳುತ್ತೆ. ಬೆನ್ನಿನ ಭಾಗ ಕಂಪ್ಲೀಟಾಗಿ ಅವರಿಗೆ ಬೆನ್ನು ಮತ್ತು ಕಾಲು ಎರಡೂ ಸಿಕ್ಕಾಪಟ್ಟೆ ತೊಂದರೆ ಕೊಡುತ್ತೆ. ನೀವು ಯಾವ ಭಾಗದಲ್ಲಿ ನೋವು ಅಂತ ಶುರುವಾಗುತ್ತೆ ತಿಳ್ಕೋಬೇಕು. ನಾವು ಯಾವ ಕಾರಣಕ್ಕೂ ನಿದ್ದೆಯನ್ನು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ. ದೇಹದ ಯಾವುದೇ ಭಾಗಗಳಲ್ಲಿ ನೋವು ಬರಬಾರದು. ಅದಕ್ಕೆ ನಾವು ಹೆಸರು ಕೊಡ್ತೀವಿ. ಕಣ್ಣು, ಕಿವಿ ನೋವು, ಕೈ ನೋವು, ಹೆಸರು ಕೊಡ್ತೀವಿ. ಎಲ್ಲ ಸೇರಿ ಹೇಳೋದು ನೋವು ಒಂದೇ. ಆ ನೋವು ಏನಕ್ಕೆ ಬರುತ್ತೆ ಅಂತಕ್ಕಂಥ ಸತ್ಯ ತಿಳ್ಕೊಂಡ್ರೆ ನಮ್ಮ ಆರೋಗ್ಯ ಸರಿ ಮಾಡ್ಕೋಬೇಕು ಅಂದರೆ ನಮ್ಮ ನಿದ್ದೆ ಟೈಮ್ ಟೇಬಲ್ ಕೆಟ್ಟಿದೆ. ನಾವು ಅದಕ್ಕೆಲ್ಲ ತಿಳ್ಕೊಳಕ್ಕೆ ರೆಡಿ ಇಲ್ಲ. ಏನಿದ್ರು ಸ್ಕ್ಯಾನ್ ಮಾಡಬೇಕು, ಅವ್ರು ಹೇಳ್ದಾಗ ಕೇಳಬೇಕು, ಮಾತ್ರೆ ನುಂಗಬೇಕು, ಆಮೇಲೆ ಅವ್ರಿಗೆ ಗೊತ್ತಾಗಬೇಕು. ಇದು ಆರೋಗ್ಯ ಸರಿ ಹೋಗಲ್ಲ. ನಮ್ಮ ಆರೋಗ್ಯವನ್ನು ನಾವೇ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು. ನೀವು ಫಸ್ಟು ಬಾಳೆ ಎಲೆಯಲ್ಲಿ ಊಟ ಮಾಡಿ ಟೈಮ್ ಸರಿಗೆ, ಆಗಲು ನಿದ್ದೆ ಮಾಡೋದು ಕಮ್ಮಿ ಮಾಡಿ, ಪ್ರಯತ್ನ ಮಾಡಿ ಕರೆಕ್ಟ್ ಟೈಮ್ ಮಲಗೋದು, ಕರೆಕ್ಟ್ ಟೈಮ್ ಹೇಳೋದನ್ನ ಒಂದು ವಾರ ಕಷ್ಟಪಡಿ, ಸ್ವಲ್ಪ ಅನುಕೂಲ ಆಗತ್ತೆ, ಒಳ್ಳೇದಾಗುತ್ತೆ. ವೆಂಕಟೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವೆಂಕಟೇಶ್ ಅವ್ರಿಗೆ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ವೆಂಕಟೇಶ್ ಹಲೋ, ಅವರೇ. ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಪ್ಪ. ಗುರುಗಳೇ, ನಮ್ಮ ಮಗನ ಬಗ್ಗೆ ಕೇಳ್ತು ಗುರುಗಳೇ. ಅಮ್ಮ ಹೇಳಿ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಓಕೆ, ಎಷ್ಟು ವಯಸ್ಸು? ಮಗನ 30 ಗುರುಗಳೇ. ಏನು ಮಾಡ್ತಿದ್ದಾನೆ? ಡ್ರೈವರ್ ಕೆಲಸ ಮಾಡ್ತಾ ಇದ್ದಾನೆ ಗುರುಗಳೇ. ಎಷ್ಟು ವರ್ಷದಿಂದ? ಒಂದು 5-6 ವರ್ಷದಿಂದ ಗುರುಗಳೇ. ಏನು ಆಗ್ಬೇಕೀಗ ಅವನ ಬಗ್ಗೆ? ಅವನ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಗಳೇ. ಅವನು ವೃಶ್ಚಿಕ ರಾಶಿ, ಧನು ಲಗ್ನ, ಅಷ್ಟಮಿ ತಿಥಿ, ಕೃಷ್ಣ ಪಕ್ಷ, ಅನುರಾಧ ನಕ್ಷತ್ರ ಗುರುಗಳೇ. ಮದುವೆ ಇನ್ನೂ ಇಲ್ಲ ಗುರುಗಳೇ, ಮಾಡಬೇಕು. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಗುರುಗಳೇ. ಅಲ್ಲ, ಅವನೇ ಮಾಡ್ಕೋಬೇಕಿತ್ತಲ್ಲ, ಯಾಕೆ ನಿಲ್ಸಿದ್ರಿ? ಇಲ್ಲ ಗುರುಗಳೇ, ಅಂತ ಇದೇನು ಬಂದಿಲ್ಲ. ಅಲ್ಲ, ನಿಮಗೆ ಗೊತ್ತಿಲ್ಲ ಬಿಡಿ. ಅನುರಾಧ ನಕ್ಷತ್ರವ್ರಿಗೆ 17ರಿಂದ 21ರೊಳಗೆ ಮದುವೆ ಮುಗಿಸ್ಬೇಕಮ್ಮ, ಕರೆಕ್ಟ್ ತಂದೆ ತಾಯಿ ಆದರೆ. ಯಾವುದಕ್ಕೆ? ಅನುರಾಧ ನಕ್ಷತ್ರಕ್ಕೆ 17 ವರ್ಷ, ಹೆಣ್ಣಾದರೆ 17ಕ್ಕೆ ಮುಗಿಸಿರ್ಬೇಕು, ಗಂಡಾದರೆ 21ಕ್ಕೆ ಮದುವೆ ಮುಗಿಸ್ಬೇಕು. ಅವನ ಕೆಲಸ ಸಿಕ್ಕಿಲ್ಲ, ಅವನು ಓದೋಕ್ಕಾಗಿಲ್ಲ, ಲೈಫ್ ಸೆಟ್ಲ್ ಆಗಿಲ್ಲ ಅಂದರೆ ಅವನು ಲೈಫ್ ಸೆಟ್ ಮಾಡ್ಕೊಂಬಿಡ್ತಾನೆ. ಯಾಕೆ ಅಂದರೆ ಅದಕ್ಕೆ ಇರ್ತಕ್ಕಂಥ ಮೂಲ ಸತ್ಯ ಏನು ಅಂತ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ತಂದೆ ತಾಯಿಗಳಿಗೆ ಮಕ್ಕಳ ಅಡ್ರೆಸ್ಸು ನಿಜಕ್ಕೂ ಗೊತ್ತಿಲ್ಲ ಅಮ್ಮ. ಇವ್ರು ಏನು ಅನ್ಕೋತಾರೆ ಅಂದರೆ ನನ್ನ ಮಗ ಮನೆಗೆ ಬರ್ತಾನೆ, ನನ್ನ ಮಗ ಮನೆಯಿಂದ ಹೋಗ್ತಾನೆ, ಕೆಲಸಕ್ಕೆ ಹೋಗ್ತಾನೆ ಅಂದ್ಕೊಂಡಿದ್ದಾರೆ ಹೊರತು ಮಗ ಎಷ್ಟರ ಮಟ್ಟಕ್ಕೆ ಮನೆಗೆ ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅವನು ಅರ್ಥ ಮಾಡ್ಕೊಂಡಂತೆ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಹಲೋ ಗುರುಗಳೀಗ ನೀವು 17ರಿಂದ 21 ಅಂತ ಉಲ್ಲೇಖ ಮಾಡಿದ್ರಿ. ಈಗ ಕಾನೂನು ಪ್ರಕಾರ ನೋಡೋದಾದ್ರೆ ಅದು ಸರಿ ಅಮ್ಮ, ಒಂದು ನೀನು ಕೇಳ್ತಿರೋದು ನಿಜಕ್ಕೂ ತುಂಬ ಒಪ್ಕೊಳ್ಳೋದಂಥ ವಿಷಯನೇ. ಒಂದು ಮಗು ಮೇಲೆ 5 ವರ್ಷದ ಮಗು ಮೇಲೆ ಅತ್ಯಾಚಾರ ನಡೆಯುತ್ತೆ, ನಿಮ್ಮ ಕಾನೂನು ಏನು ಮಾಡತ್ತಿಲ್ಲ ಬಂದು? ನಾನು ಕೇಳ್ತೀನಿ, 5 ವರ್ಷದ ಮಗುವಿಗೆ ಅತ್ಯಾಚಾರ ನಡೆಯುತ್ತೆ, ಅದು ಹೇಗೆ ಹೇಳ್ತೀರಾ ನೀವು ಅಂದರೆ ಬನ್ನಿ ನಾನು ಮುಂದೆ ತೋರಿಸ್ತೀನಿ, ಅದು ಸಣ್ಣ ಉದಾಹರಣೆ ಕೊಡ್ತೀನಿ, ಅದಲ್ಲೇ ಮುದೋಬಳ್ಳಿ. ಜ್ಯೇಷ್ಠ ನಕ್ಷತ್ರ ತಗೊಳ್ಳೋಣ. ಯಾವುದು? ಜ್ಯೇಷ್ಠ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಆಲ್ರೆಡಿ ಈಗ ಪ್ರಚಾರದಲ್ಲಿದೆ. ಹಾಗಂತ ಜ್ಯೇಷ್ಠದಲ್ಲಿ ಮಾಡ್ಕೊಂಡವ್ರು ತಪ್ಪು ಅನ್ನೋದಾದ್ರೆ ಜ್ಯೇಷ್ಠ ಅಂತ ಹುಟ್ಟಿದ್ದು ಅವ್ರ ತಪ್ಪ, ಮಾಡ್ಕೋಬೇಡ ಅಂತ ಹೇಳ್ತಕ್ಕಂಥ ಇವ್ರ ತಪ್ಪ? ಈ ಪ್ರಶ್ನೆ ತುಂಬ ಗೊಂದಲದಲ್ಲೇ ಇದೆ ನಮ್ಮಲ್ಲಿ. ಯಾವುದೇ 27 ನಕ್ಷತ್ರವೂ ಕೂಡ ಶುಭವಾದದ್ದು ಯಾವ ನಕ್ಷತ್ರವೂ ಇಲ್ಲ. 12 ರಾಶಿನೂ ಶುಭವಾದದ್ದು ಇಲ್ಲ, 12 ಲಗ್ನನೂ ಶುಭವಾದದ್ದಿಲ್ಲ. ಶುಭ ಆಗಿದ್ರೆ ಮನುಷ್ಯ ಅಂತ ಹುಟ್ಟೋದೇ ಇಲ್ಲ. ಇಲ್ಲಿ ಮನುಷ್ಯ ಹುಟ್ಟು ಸಾವು ಏನು ಅಂದರೆ ಸಾಲ ತೀರ್ಸೋವರೆಗೂ ಮನುಷ್ಯನ ಜನ್ಮ ಕೊನೆ ಆಗಲ್ಲ. ಕರ್ಮ ಕಳಿಬೇಕು. ಆ ಕರ್ಮ ಅಂದರೆ ಏನು ಅಂತ ಹೇಳೋಣ, ನೋಡೋಣ. ಅದು ಹೇಳ್ಬಿಡ್ತೀನಿ ಉದಾಹರಣೆನೆ. ವ್ಯಕ್ತಿ ಸಾಯ್ಬೇಕಾದ್ರೆ ನಿಜವಾದ ಸಾವು ಅಂದರೆ ಯಾವುದು ಅಂತ ಹೇಳ್ಬೋದಮ್ಮ? ನಿಜವಾದ ಸಾವು ಯಾವ್ದಿರ್ಬೋದು ಹೇಳಕ್ಕಾಗತ್ತಾ? ಹೇಳ್ಬೇಡ. ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಅಲ್ಲ. ಅಯ್ಯೋ, ಅಲ್ಲ, ಲಾಸ್ಟ್ ಥಾಟ್ ನಾವು ಏನೋ ಅಂದ್ಕೊಳ್ದೆ, ಈ ಜನ್ಮ ತಗೊಂಡಿದೀವಿ, ಇದು ಸಾರ್ಥಕ ಆಯ್ತು, ಫಿನಿಶ್, ಮುಗೀತು ಅಂತ ಅನ್ನೋ ಫೀಲಿಂಗ್ ಇರಬೇಕು. ಮಗು ಮತ್ತೆ ಸಾವು ಅಂದರೆ ಜನನ ಮತ್ತೆ ಹುಟ್ಟು. ಆರೋಗ್ಯದಾಯಕವಾಗಿ ಆಯುಷ್ವಂತನಾಗಿ ಸಾಯುವುದು ನಿಜವಾದ ಸಾವು. ಸಂಪೂರ್ಣ. ಮಾತ್ರೆ ನುಂಗದೆ, ಆಪರೇಷನ್ ಆಗದೆ, ಅವೆಲ್ಲ ಹಾಕೊಂಡು 100 ವರ್ಷ ಇದ್ರೂ ಪ್ರಯೋಜನಕ್ಕೆ ಬರಲ್ಲ.
ಔಷಧಗಳನ್ನು ಬಳಸದೆ ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನೇ ಔಷಧವನ್ನಾಗಿ ಸೇವನೆ ಮಾಡುವಂತಹ ಪೂರ್ಣಾಯಸ್ಸು ಹೊಂದಿರೋ ವ್ಯಕ್ತಿ ನಿಜವಾದ ಸಾವು. ಅಮ್ಮ, ಅದು ರಿಪೀಟ್ ಆಗಿ ಮತ್ತೆ ಅದೇ ಮಗು ರೂಪದಲ್ಲಿ ಆರೋಗ್ಯದಾಯಕವಾದ ಮಗುನೇ ಹುಟ್ಟುತ್ತೆ. ಆ ರೀತಿ ಸತ್ತಿದ್ರೆ ಈಗ ಹುಟ್ಟುವಾಗಲೇ ಐಸಿ ಹೋಗಕ್ಕೆ ರೆಡಿ ಇರುತ್ತೆ ಅಂದ್ರೆ ಅರ್ಥ ಅದು ಸತ್ತಿರ್ಬೇಕಾದ್ರೆ ರೋಗದಲ್ಲಿ ಸತ್ತಿದೆ, ಹುಟ್ಟುವಾಗಲೂ ಐಸಿ ಹೋಗದೆ ಅಂದ್ರೆ ನಮ್ಗೆ ಸತ್ಯ ಇನ್ನೂ ಗೊತ್ತಿಲ್ಲ. ಲಾಸ್ಟ್ ಮೂಮೆಂಟ್ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ ನೀನು ಕರೆಕ್ಟ್ ಪಾಯಿಂಟ್ ಹೇಳಿದೆ, ಸ್ವಲ್ಪ ಪೂರ್ತಿ ಹೇಳಿಲ್ಲ, ನಾನು ಪೂರ್ತಿ ಹೇಳಿದೆ. ಏನು ಅಂದ್ರೆ ಮನುಷ್ಯನ ಸಾವಿನ ಸಮಯದಲ್ಲಿ ಅವನ ಮನಸ್ಸಲ್ಲಿ ಯಾವ ಭಾವನೆಯಲ್ಲಿ ಪ್ರಾಣ ಬಿಡ್ತಾನೋ ಅದು ನೆಕ್ಸ್ಟ್ ಅದೇ ಭಾವನೆಯ ಮಗು ಬರುತ್ತೆ. ರೀಬಾರ್ನ್ ಬೇಕಾದಷ್ಟು ಇದಕ್ಕೆ ಉದಾಹರಣೆ ಕೊಡ್ಬೋದು. ಆದರೆ ಈ ಸತ್ಯ ನಮ್ಗೆ ತಿಳ್ಕೊಳ್ಳೋಕ್ಕೆ ಜನಕ್ಕಿನ್ನೂ ಗೊತ್ತಾಗಿಲ್ಲ. ಮಗು ಹುಟ್ಟಿತು, ಗಂಡು ಹುಟ್ಟಿತು, ಹೆಣ್ಣು ಹುಟ್ಟಿತು ಅಂತ ಅನ್ಕೋತೀವಿ ಹೊರ್ತು ಅದು ಹೆಣ್ಣಾರು ಹುಟ್ಲಿ ಗಂಡಾರು ಹುಟ್ಲಿ ಆ ಮಗುವಿನ ಸತ್ಯವನ್ನ ನಾವು ತಿಳಿಯಬೇಕು. ಆ ಮಗು ಏನೋ ಒಂದು ಸಂದೇಶ ತಂದಿದೆ. ಯಾವ ತಂದೆ ತಾಯಿ ಗೊತ್ತಮ್ಮ? ಮಗು ಬೇಕು, ಮಗು ಹುಟ್ಟಿತು, ವಂಶ ಬೆಳಿಬೇಕು. ಎಲ್ಲಿ ಬೆಳೆಯುತ್ತೆ ವಂಶ? ಅವನೆಲ್ಲೋ ಕೋರ್ಟ್ಗೋ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ ಫೋನ್ ಮಾಡ್ತಾನೆ ನಮ್ಮ ಅಪ್ಪನ ಕರ್ಸಿ ಅಂತ. ಎಲ್ಲಿ ವಂಶ ಬೆಳೀತಿಲ್ಲಿ? ಹಾಗೆ ನಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೇದು ಬೇಕು ಅಂತಿದ್ದೀವಿ, ಒಳ್ಳೇದಾಗಕ್ಕೆ ಏನು ಮಾಡಬೇಕು ನಾವು ಮಾಡ್ತಾ ಇಲ್ಲ. ಆ ರೀತಿ ಯಾವ್ದು ಹಂಗಾದ್ರೆ? ಅದೇ ಹೇಳ್ತಾ ಇದ್ದೀನಿ, ಒಂದೊಂದು ಮಾಹಿತಿ ಕೊಡ್ತಾ ಇರೋದು ಅದನ್ನೇ ವಿಷಯ. ನಮ್ಮ ತಪ್ಪು ಎಲ್ಲಾಗಿದೆ ಅಂತ ತಿಳಿತಕ್ಕಂಥದ್ದೇ ಮನುಷ್ಯತ್ವ. ನಾನು ಕರೆಕ್ಟ್ ಆಗಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ, ಸುಳ್ಳು ಹೇಳಲ್ಲ, ನಾನು ಏನು ಮಾಡಲ್ಲ ಅಂತ ಹೇಳ್ಕೊಳ್ತಕ್ಕಂಥದ್ದು ಅಜ್ಞಾನತ್ವ. ನೋಡಿ, ನೀವು ಯಾರನ್ನೇ ಕೇಳಮ್ಮ ಹೇಳೋದಲ್ಲ ಹೇಗೇನೆ ನಾನು ಕರೆಕ್ಟ್ ಆಗಿದ್ದೀನಿ. ಶ್ರೀರಾಮಂತರ ಇದ್ದಾಗ ನೀನು ಸೀತೆ ಥರ ಹೆಂಡತಿ ಕೇಳಬೇಕು. ನೀನು ಶ್ರೀರಾಮಂತರ ಇಲ್ಲ, ಸೀತೆ ಥರ ಹೆಂಡತಿ ಕೇಳಬಾರ್ದು. ಹೌದು, ಇವನ್ ಮಾತ್ರ ಶ್ರೀರಾಮ ಆಗಲ್ಲ, ಸಿಗೋರು ಸೀತೆ ಆಗಿರ್ಬೇಕು. ಇದು ಇವತ್ತಿನ ಇರ್ತಕ್ಕಂಥ ರಹಸ್ಯ. ಎಷ್ಟು ಮಟ್ಟಿಗೆ ಸರಿ ನಮ್ಮ ಇದು? ಗುರುಗಳೇ, ನೀವು ಮನೇಲಿರುವಂಥ ಸಮಸ್ಯೆಗಳಿಗೂ ಮನೆಗೂ ಲಿಂಕ್ ಮಾಡ್ತಾ ಇದ್ದಾರೆ. ನಂಗೆ ಅವಾಗೊಂದು ಪ್ರಶ್ನೆ ಬಂತು. ಒಂದು 20 ವರ್ಷದಿಂದ ಆರಾಮವಾದಂಥ ಜೀವನವನ್ನು ನಡೆಸ್ತಿರ್ತಾರೆ, ಸುಖ ಶಾಂತಿ ಅನ್ನೋದು ಆ ಮನೇಲಿ ತುಂಬಿ ತುಳುಕ್ತಾ ಇರುತ್ತೆ. ಕಳೆದ 2 ವರ್ಷಗಳಿಂದ ಯಾಕೂ ಜಗಳ, ನೆಮ್ಮದಿ ಇಲ್ಲ. ಎಂಥ ಅದ್ಭುತವಾದ ಪ್ರಶ್ನೆ ಆಗ್ತಮ್ಮ. ಇದಕ್ಕೆ ಒಂದು ಮೂಲ ಕಾರಣ, ತುಂಬ ಚೆನ್ನಾಗಿರೋ ಪ್ರಶ್ನೆ ಕೇಳಿದ್ದೇನೆ. ನನಗೆ ಈ ರೀತಿಯಾದ ವಿಚಾರಗಳು ತುಂಬ ಖುಷಿ. ನೀವು ಹೇಳಿದ್ರೆ 30 ವರ್ಷದಿಂದ ಚೆನ್ನಾಗಿದೆ ಸ್ವಾಮಿ, ನೆನ್ನೆ ಸಾಯಂಕಾಲ ಶುರು ಆಯಿತು. ಈಗ ಶಾಕ್, ಅದೇ ಮನೆ, ಅದೇ ಗಂಡ ಹೆಂಡತಿ, ಯಾಕೆ ಪ್ರಾಬ್ಲಮ್ ಶುರು ಆಯಿತು? ಹೌದು ಅಲ್ವಾ? ಆದ್ರೆ ನಾವು ಸುಮ್ಮನೆ ಇರಲ್ಲ, ಕೆಲವು ಚೇಷ್ಟೆ ಮಾಡ್ತೀವಿ. ಏನು ಚೆನ್ನಾಗಿರುತ್ತೆ, ಮನೇನು ಚೆನ್ನಾಗಿರುತ್ತೆ, ನಮ್ಗೇನು ತೊಂದರೆ ಇಲ್ಲ ಅಂತ ಇರ್ತಾರೆ, ಸುಮ್ಮನೆ ಇರಲ್ಲ. ಯಾರೋ ಬಂದ್ರು, ಯಾರೋ ಸಜೆಷನ್ ಕೊಟ್ರು, ಯಾವುದೋ ಒಂದು ಕಿಟಕಿನೋ ಯಾವುದೋ ಒಂದು ಬಾಗ್ಲೋ ಯಾವನೋ ಇಟ್ಟೋಗಿರ್ತಾನೆ, ಅದನ್ನ ಚೇಂಜ್ ಮಾಡ್ತಾನೆ, ಒಕ್ಕರ್ಸ್ಕೊಳುತ್ತೆ. ಈಗ ಅವ್ನು ಹೇಳಿದ್ ಕರೆಕ್ಟ್ ಆಗಿದೆ ಅಂತ ಏನು ಗೊತ್ತಿಲ್ಲ. ನಾನು ಕೇಳೋದಿಷ್ಟೇ ಅಮ್ಮ, ಯಾವುದೇ ಮನೆ ಆಗ್ಲಿ, ಮನೆ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಕಿಟಕಿ ಸರಿ ಇಲ್ಲ ಅಂತಕ್ಕಂತಹ ವಿಚಾರ ಇದೆಯಲ್ಲ, ಅದು ಸರಿ ಇಲ್ಲ ಅಂತ ಹೇಳೋದಕ್ಕಿಂತ ಮುಂಚೆ ಏನು ಹೇಳಬೇಕಿತ್ತು ಅಂತ ನಾನು ಪ್ರಶ್ನೆ ಹಾಕ್ತೀನಿ. ನಿಜವಾಗಿ ವಿದ್ಯೆ ಗೊತ್ತಿದ್ರೆ ಕಿಟಕಿ ಸರಿ ಇಲ್ಲ, ಬಾಗಿಲು ಸರಿ ಇಲ್ಲ, ಮನೆ ಸರಿ ಇಲ್ಲ ಅಂತ ಹೇಳಬಾರ್ದು. ಏನು ಹೇಳಬೇಕಿತ್ತು ಹಾಗಾದ್ರೆ? ಮನಸ್ಸು ಅಲ್ಲ, ಈ ಮನೇಲಿ ಏನ್ ನಡೀತಾ ಇದೆ ಅಂತ ಹೇಳ್ಬೇಕು. ಏನ್ ಘಟನೆಗಳು ನಡೀತಾ ಇದೆ, ಏನೇನ ಗಂಡ ಹೆಂಡತಿ ಮೇಲೆ ಬೀಳ್ತಾಳ, ಹೆಂಡತಿ ಗಂಡನ ಮೇಲೆ ಬೀಳ್ತಾರ, ಮಕ್ಕಳು ಅಪ್ಪಮ್ಮನ ಬೀಳ್ತಾರ. ಬಟ್ ಬಿದ್ದರೆ ಯಾವ ಸಮಯದಲ್ಲಿ ಆಗತ್ತೆ? ನಿದ್ದೆ ಚೆನ್ನಾಗಿ ಮಾಡ್ತಾರೋ ನಿದ್ದೆ ಕೆಟ್ಕೊಂಡಿದ್ಯಾ? ಈ ರಹಸ್ಯವನ್ನ ಕಂಡಿಡ್ದು ಹೇಳಿದಾಗ ಆ ಕಿಟಕಿನೋ ಬಾಗಿಲ ಬಗ್ಗೆ ತೀರ್ಮಾನ ತಗೊಳ್ಳೋಣ. ಫಸ್ಟ್ ಸಮಸ್ಯೆ ಉಲ್ಲೇಖ ಮಾಡ್ಬೇಕು ಅವರು. ಅದನ್ನ ಹೇಳ್ದೆ, ಅದನ್ನ ಇವ್ರು ಕೇಳ್ದೆ, ನಾನು ಅಲ್ಲೋ ಕರ್ಕೊಂಬಂದಿದ್ದೆ ಅಂತ ಅವ್ನು ಯಾರೋ ಚಿಕ್ಕಪ್ಪನೋ ಮಾವನೋ ಈ ಮನೆ ಕರ್ಕೊಂಬತ್ತಾನೆ, ನಮ್ಮನೆಗೂ ಮಾಡಿಸ್ತೇನೆ ನೀನು ಮಾಡಿಸು ಅಂತ ಆ ಕಾನ್ಫಿಡೆನ್ಸ್ ಮೇಲೆ ಇವನು ಮಾಡಿಸ್ಬಿಡ್ತಾರೆ. ಹೌದೌದು. ಸೊ ಸಮಸ್ಯೆಗಳು ಇದೊಂದೇ ಅಲ್ಲಮ್ಮ, ಹಲವಾರು ರೀತಿ ಚೇಷ್ಟೆಗಳನ್ನ ಮಾಡಿಕೊಂಡು ನಮ್ಮ ದೇಹದ ಸಮಸ್ಯೆಗಳನ್ನ ನಾವು ತಂದು ಹಾಕೊಳ್ತೀವಿ. ಒಂದು, ಎರಡನೇದಾಗಿ ಜ್ಯೋತಿಷದಲ್ಲಿ ಒಂದು ವಿಚಾರವನ್ನ ಉಲ್ಲೇಖನ ಮಾಡ್ತಾರೆ, ದಶಾಭುಕ್ತಿ ಮೇಲೆ ಮನುಷ್ಯ ಜೈಂಜಸ್ ಆಗತ್ತೆ ಅಂತಕ್ಕಂಥ ಒಂದು ವಿಚಾರ ಬರುತ್ತೆ. ಅದು ಕೂಡ ಅಲ್ಲಿ ವರ್ಕ್ ಆಗತ್ತೆ. ಇನ್ನೊಂದು, ಅಳಿಯ ಬಂದಿರ್ತಾನೆ, ವಕ್ರಿಸ್ಕೊಳ್ಳುತ್ತೆ, ಮಗು ಹುಟ್ಟುತ್ತೆ, ವಕ್ರಿಸ್ಕೊಳ್ಳುತ್ತೆ. ಮಗನಿಗೆ ಮದುವೆ ಮಾಡಿ ಮಗಳಿಗೆ ಮದುವೆ ಮಾಡಿ ಮಗು ಬರುತ್ತಲ್ಲಮ್ಮ, ಆ ಮಗು ಈ ಕುಟುಂಬವನ್ನ ಕೆಡಿಸುತ್ತೆ ಅಂತ ಗೊತ್ತಿಲ್ವಲ್ಲ. ಮಗು ಹುಟ್ಟೋದ್ರಿಂದ, ಅಳಿಯ ಬರೋದ್ರಿಂದ, ಸೊಸೆ ಬರೋದ್ರಿಂದ ಮನೆಯ ಪರಿಸ್ಥಿತಿ ಕೆಡುತ್ತೆ ಅನ್ನೋ ವಿಚಾರ ನಮ್ಗೆ ಗೊತ್ತಿಲ್ವಲ್ಲ. ಶುಭವೂ ಆಗ್ಬೋದು. ಎಸ್, ಅದು ಖುಷಿ ಆಗತ್ತೆ. ಶುಭ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ, ಅದೃಷ್ಟವಶಾತ್ ಆಗ್ಬೋದು, ಆಗಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಖುಷಿ ಪಡೋಣ. ಆದ್ರೆ ಅದು ಶಾಶ್ವತವಾಗಿ ಇರ್ಬೇಕಲ್ಲ. ಅದು ಯಾಕೆ ಈ ತರ ಆಗ್ಬೇಕು? ಜೀವನ ಯಾವಾಗ್ಲೂ ಅಮ್ಮ ಸಮತೋಲನವಾಗಿ ಜೀವನ ಇರಬೇಕು. ಏನ್ ಹೇಳ್ತೀಯಮ್ಮ? ಹೌದೌದು. ಮನುಷ್ಯನ ಉಸಿರಾಟ ಸಮತೋಲನವಾಗಿರಬೇಕು. ಇಲ್ಲಿವರೆಗೂ ಇದಾಗೇ ಇಲ್ಲ. ಮನುಷ್ಯನ ನಿಜವಾದ ಉಸಿರಾಟ ಯಾವುದು ಅಂತ ಕೇಳಿದ್ರೆ ಉತ್ತರ ಹೇಳಿ ನೋಡೋಣ ಯಾರಾದ್ರು. ನಾವು ಉಸಿರಾಡ್ತಾ ಇಲ್ವಾ ಅಂತಾರೆ. ಹೌದಮ್ಮ, ಒಪ್ಕೋತೀಯ ಅನ್ನೋದಕ್ಕೆ? ನಾನು ಉಸಿರಾಡ್ತಾ ಇಲ್ವಾ, ಈಗ ನೀವೇನು ಉಸಿರಾಡೋದಕ್ಕೆ ಸರಿ ಇಲ್ಲ ಅಂತ ಹೇಳ್ತಿರಲ್ಲ ಅಂದ್ರೆ ಅವ್ರು ಕೇಳಿದ್ರೆ ನಾನು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ನೀನು ಹೆಂಗೆ ಹೇಳ್ತೀಯಮ್ಮ ಇವಾಗ?
ಸರಿಗಿದೆ ಅವ್ರು ಉಸಿರಾಡ್ತಾವ್ರೆ ಅಂತೀಯಮ್ಮ. ನಿಜವಾದ ಉಸಿರಾಟ ನಾವು ಇಲ್ಲಿಂದ ಮೇಲ್ಮುಖವಾಗಿ ಮಾತ್ರ ಉಸಿರಾಡ್ತಾ ಇದೀವಿ ನೋಡ್ಕೋಬೇಕು. ನಿಜವಾದ ಉಸಿರಾಟ ನಾಭಿ ಒಂದು ಚೂರು ಶೇಕೆ ಆಗಲ್ಲ. ಅದು ಶೇಕ್ ಆದರೆ ಮಾತ್ರ ನಿಮ್ಮ ಆಹಾರ ಪ್ರಕ್ರಿಯೆ ಒಳಗಡೆ ಜೀರ್ಣಾಂಗ ಪ್ರಕ್ರಿಯೆ ಚೆನ್ನಾಗಿ ನಡೆಯೋದು. ಅದಕ್ಕೆ ನನ್ಗೆ ಯಾಕೋ ಊಟ ಮಾಡಂಗಿಲ್ಲ, ನನ್ಗೆ ಯಾಕೋ ಹೊಟ್ಟೆ ಹಸಿತಾ ಇಲ್ಲ, ನನ್ಗೆ ಯಾಕೋ ಹೊಟ್ಟೆ ಉಬ್ಬರಿಸ್ಕೊಳತ್ತೆ, ಈ ಕತೆ ನಡೀತಾ ಇದೆ ನಮ್ಮ ಉಸಿರಾಟದಲ್ಲಿ ಅಂತ ನಮ್ಮ ಜನಕ್ಕೆ ತಿಳ್ಕೊಂಡ್ಬಿಟ್ರೆ ಯಾವ ಕಾರಣಕ್ಕೂ ಔಷಧಗಳಿಲ್ಲದೆ ಬದುಕಬಹುದು. ಹಾಗಾದ್ರೆ ಒಂದು ಸಂದೇಶ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂದರೆ ನಾವು ಫಸ್ಟ್ ಮಾಡಬೇಕಾದಂತಹ ಒಂದು ವಿಚಾರ ಏನಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲಮ್ಮ, ಬ್ಯಾಕ್ ಡೋರ್ ನೀವು ಅರ್ಥ ಮಾಡ್ಕೋಬೇಕು. ಬ್ಯಾಕ್ ಡೋರ್ ಡ್ಯಾಮೇಜ್. ಮನುಷ್ಯನ ದೇಹದಲ್ಲಿ ಬ್ಯಾಕ್ ಡೋರ್ ಕೆಟ್ಟಿದೆ. 90%, 99% ಕೆಟ್ಟಿದೆ, ಮಕ್ಕಳಿಂದ ದೊಡ್ಡವರಾದಿಯವರೆಗೂ. ಯಾಕೆ ಅಂದರೆ ಬೆಳಿಗ್ಗೆ ಹೋಗ್ತೀನಿ ನಾನು ಟಾಯ್ಲೆಟ್ಗೆ ಕರೆಕ್ಟಾಗಿ ಅಂತ ಹೇಳುವಂಥ ಬುದ್ಧಿವಂತರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಲಗಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋದಾಗ ಎಷ್ಟು ನೀಟಾಗಿ ಹೋಗ್ತೀವೋ ನಾವು, ಹಾಗೆ ಮಲಗುವಾಗ ಎಲ್ಲವನ್ನು ಮುಗಿಸಿ ಯಾರು ಮಲಗ್ತಾರೋ ಅವರಂಥ ಕೋಟಿಪತಿ ಯಾರೂ ಇಲ್ಲ. ನಮ್ಮ ದೇಶದಲ್ಲಿ ಇದನ್ನ 1 ಲಕ್ಷ ಜನ ಕರೆಸಿದ್ರು ಇಬ್ಬರು ಸಿಗಲ್ಲ ಈ ಥರದವರು. 2 ದಿನಕ್ಕೆ ಹೋಗೋರು ಇದ್ದಾರೆ, ಹೋಗ್ತೀನಿ ಸ್ವಾಮಿ 10 ಸಲ ಅಂತ ಹೇಳೋರು ಇದ್ದಾರೆ. ಆದರೆ ಅದ್ರ ಕ್ವಾಲಿಟಿ ಎಲ್ಲ ಯಾಕೆ ಬೇಕು ಅಂತ ಮುಚ್ಚಿಟ್ಟಿರೋದೇ ನಮ್ಮ ದೇಶ ಅನುಭವಿಸ್ತಾ ಇರೋದಕ್ಕೆ ಕಾರಣ. ದಾಂಪತ್ಯ ಸಮಸ್ಯೆ ಏನಕ್ಕೆ ಬರುತ್ತೆ, ಅಲ್ಲಿ ಮುಚ್ಚಿಟ್ಟಿದ್ದಾರೆ. ಆರೋಗ್ಯ ಯಾಕೆ ಕೆಡ್ತಾ ಇದೆ, ಅಲ್ಲಿ ಮುಚ್ಚಿಟ್ಟಿದ್ದಾರೆ. ಈ ಎರಡೂ ಮುಚ್ಚಿಟ್ಟಿದೆ, ಅಲ್ಲ ಇನ್ನೂ ಬೇಕಾದಷ್ಟಿದೆ, ಹೇಳ್ತಾ ಹೋಗೋಣ. ಹಾಗೇನೆ ನಾವು ಎಷ್ಟು ಮುಚ್ಚಿಡೋದನ್ನ ಪ್ರಯತ್ನ ಮಾಡ್ತಾ ಇದ್ದೀವೋ ಮಕ್ಕಳಿಗೆ ಹೇಳ್ಕೊಡ್ಬಾರ್ದು, ಮಕ್ಕಳಿಗೇನು ಹೇಳ್ಬಾರ್ದು, ನೀನು ಚಿಕ್ಕವರಂಗಿರಿ ಅಂತ ಬಾಯಿ ಮುಚ್ಚಿಸ್ತೀವಿ. ಇದು ತಪ್ಪು ಮಾಹಿತಿ. ಇದು ರೈಟ್. ಓಕೆ. ಮಕ್ಕಳನ್ನ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ಗಂಡ ಹೆಂಡತಿ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ಹೆಂಡತಿ ಗಂಡನ ಬಾಯಿ ಮುಚ್ಚೋದು ನಿಲ್ಲಿಸ್ಬೇಕು. ನಿಲ್ಲಿಸೋದು ಸಾಧ್ಯವೇ ಇಲ್ಲ ಇದು. ಯಾಕೆ ಅಂದರೆ ನಮ್ಮ ಆಹಾರ ಪ್ರಕ್ರಿಯೆ ಅಂತಕ್ಕಂಥದ್ರಿಂದ ನಮ್ಮ ಮೆದುಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿದಿನ ಬಾಣಂತಿ ಅಂತಕ್ಕಂಥ ವಿಷಯ ಬಿಟ್ಟು ಗರ್ಭಿಣಿ ಹೆಂಗಸು ಮಾಮೂಲಿ ಮದುವೆ ಆಗಬೇಕಾಗಿರ್ತಕ್ಕಂಥವ್ರು ಪ್ರತಿದಿನ ಹಾಲು, ಮೊಸರು, ತುಪ್ಪ ತಪ್ಪದೇ ಬಳಸೋದಂಥ ಪ್ರಯತ್ನವನ್ನು ಇದ್ದರೆ ಇಷ್ಟೊತ್ತವರೆಗೂ ನಾವು ಮಾಡಿದ ನೆಗೆಟಿವ್ಸ್ ಎಲ್ಲ ಪಾಸಿಟಿವ್ ಮಾಡ್ಕೋಬಹುದು. ಅದ್ಭುತ, ಅದ್ಭುತ ಗುರುಗಳೇ. ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಇದ್ರ ಬಗ್ಗೆ ಇನ್ನೂ ನಾನು ತಿಳ್ಕೊಳ್ತೀನಿ. ಈಗ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ, ಸಂಸ್ಕಾರ, ಗರ್ಭಿಣಿ ಈ ಪದಗಳ ಪರಿಚಯ ಇದೆ. ಅದರ ನಿಜವಾದ ಅರ್ಥವನ್ನು ಈ ಕಾರ್ಯಕ್ರಮದ ಮೂಲಕ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಧನ್ಯವಾದ ನಿಮಗೆ. ಈ ರೀತಿ ವಿಚಾರಗಳನ್ನ ಬೇಕಾದಷ್ಟು ಸಲ ನೀವು ಮೆಲ್ಕ್ ಹಾಕಿ ವಾಹಿನಿಯಲ್ಲಿ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವೀಕ್ಷಕರು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಶ್ಚರ್ಯಕವಾದ ರೀತಿಯಲ್ಲಿ ತಗೊಳ್ತಕ್ಕಂಥದ್ದಲ್ಲ, ಇಲ್ಲಿ ಏನೋ ಒಂದು ಸತ್ಯ ಇದೆ ಅಂತಕ್ಕಂಥದ್ದನ್ನು ಗಮನಿಸೋದಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ದಾಗ ಅರ್ಥ ಆಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಿಂದ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದರೆ ಸಮಾಜಕ್ಕೆ ಉತ್ತಮ ಪ್ರಜೆಯನ್ನು ಕೊಡಬೇಕು ಅನ್ನೋದಾದರೆ ತಂದೆ ತಾಯಿಯ ಪಾತ್ರ ಎಷ್ಟರ ಮಟ್ಟಿಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಇದೇ ರೀತಿಯ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.